ಕೋಣೆಯಲ್ಲಿ ಮಂದ ಬೆಳಕು ಹರಡಿತ್ತು. ಕಿಟಿಕಿಯ ಪರದೆಗಳು ಅರ್ಧ ತೆರೆದಿದ್ದವು ಮತ್ತು ಹೊರಗಿನಿಂದ ಬರುತ್ತಿದ್ದ ಮಂದ ಗಾಳಿಯು ಕೋಣೆಯ ನೀರವತೆಯನ್ನು ಸ್ಪರ್ಶಿಸಿ ಹಾದುಹೋಗುತ್ತಿತ್ತು. ಗೋಡೆಯ ಮೇಲೆ ತೂಗು ಹಾಕಿದ ಫೋಟೋ ಮುಂದೆ ಯಾದರಾಮ್ ನಿಂತಿದ್ರು. ನಡುಗುವ ಕೈಗಳು, ಬಗ್ಗಿದ ಸೊಂಟ ಮತ್ತು ಬಳಲಿದ ಕಣ್ಣುಗಳು. ಅವರು ಬಹಳ ಸಮಯದಿಂದ ಆ ಚಿತ್ರವನ್ನು ನೋಡುತ್ತಿದ್ರು. ಚಿತ್ರದಲ್ಲಿ ಕಾಂತಾ ಅವರು ತಮ್ಮ ಜೀವಮಾನವಿಡೀ ಹೇಗಿದ್ದರೋ ಹಾಗೆಯೇ ನಗುತ್ತಿದ್ದರು, ಶಾಂತ, ಸಹನಶೀಲ ಮತ್ತು ನಿಜವಾದ ಮನಸ್ಸಿನಿಂದ ಎಲ್ಲರ ಕಾಳಜಿ ಮಾಡುವವರು. ಯಾದರಾಮ್ ಅವರು ಕಾಂತಾ ಅವರ ಚಿತ್ರದ ಮುಂದೆ ಕೈ ಜೋಡಿಸಿ ಮೆಲ್ಲಗೆ ಹೇಳಿದ್ರು, ಕಾಂತಾ, ನೀನು ಹೊರಟು ಹೋದೆ, ಆದ್ರೆ ನಿನ್ನ ನಂತರ ನನ್ನ ಪರಿಸ್ಥಿತಿ ಏನಾಗಿದೆ ಇಲ್ಲಿ? ನೀನು ಇಲ್ಲಿದ್ರೆ ಇದನ್ನು ನೋಡಿ ನಡುಗುತ್ತಿದ್ದೆ. ನಿನ್ನ ಮಕ್ಕಳು ಇಂದಿಗೂ ಹಾಗೆಯೇ ಇದ್ದಾರೆ. ತಮ್ಮ ತಮ್ಮ ಹೆಂಡತಿಯರ ಗುಲಾಮರು. ಅವರು ಹೇಳಿದ್ದನ್ನೇ ಮಾಡ್ತಾರೆ. ಅವರಿಗೆ ತಮ್ಮ ತಂದೆ ಬದುಕಿದ್ದಾರೋ ಅಥವಾ ಸಾಯುತ್ತಿದ್ದಾರೋ ಎಂಬ ಬಗ್ಗೆ ಯಾವುದೇ ಚಿಂತೆಯಿಲ್ಲ, ಯಾವುದೇ ಆತ್ಮೀಯತೆ ಇಲ್ಲ. ಯಾದರಾಮ್ ಅವರ ಧ್ವನಿ ತಗ್ಗಿತ್ತು. ಕಣ್ಣುಗಳಲ್ಲಿ ತೇವವಿತ್ತು ಮತ್ತು ತುಟಿಗಳು ನಡುಗುತ್ತಿದ್ದವು. ಕೆಲಹೊತ್ತು ಅವರು ಮೌನವಾಗಿದ್ರು, ಆದರೆ ಅವರ ಕಣ್ಣುಗಳಿಂದ ನೀರು ಹರಿಯಲು ಶುರುವಾಯಿತು. ನಂತರ ಅವರು ಸ್ವಲ್ಪ ಸಮಾಧಾನಗೊಂಡು ಕಾಂತಾ ಅವರ ಚಿತ್ರದತ್ತ ನೋಡಿ ಮೆಲ್ಲನೆ ಹೇಳಿದ್ರು, ಆದ್ರೆ ನೀನು ಚಿಂತಿಸಬೇಡ. ನೀನು ನನ್ನಿಂದ ಯಾವ ಮಾತು ತೆಗೆದುಕೊಂಡಿದೆಯೋ ಅದನ್ನು ನಾನು ಖಂಡಿತ ಪೂರೈಸುತ್ತೇನೆ. ಮತ್ತು ಈಗಂತೂ ಅನಿಸ್ತಿದೆ, ನಾನು ಕೂಡ ಬೇಗನೆ ನಿನ್ನ ಬಳಿಗೆ ಬರುತ್ತಿದ್ದೇನೆ ಎಂದು. ಆಮೇಲೆ ನಾವು ಬಹಳ ಹೊತ್ತು ಕೂತು ಮಾತನಾಡೋಣ, ಮೊದಲು ಮಾಡುತ್ತಿದ್ದ ಹಾಗೆ. ಇಷ್ಟು ಹೇಳಿ ಅವರು ನಿಧಾನವಾಗಿ ಕುರ್ಚಿಯ ಮೇಲೆ ಕುರಿತರು. ಆಗಲೇ ಕೆಮ್ಮು ತೀವ್ರವಾಯಿತು ಮತ್ತು ಅವರು ಪಕ್ಕದಲ್ಲಿಟ್ಟಿದ್ದ ನೀರಿನ ಗ್ಲಾಸ್ ಕಡೆಗೆ ನೋಡಿದ್ರು, ಆದರೆ ಏಳುವ ಶಕ್ತಿ ಉಳಿದಿರಲಿಲ್ಲ. ಒಂದು ಚಿತ್ರ ನಗುತ್ತಿತ್ತು ಮತ್ತು ಒಬ್ಬ ಮುದುಕ ತಂದೆ ಒಂಟಿತನದ ಭಾರದಲ್ಲಿ ಮುರಿದು ಹೋಗುತ್ತಿದ್ದರು. ಮತ್ತು ಅತ್ತ ಅಡುಗೆ ಮನೆಯಲ್ಲಿ ಅರ್ಚನಾ ಹಲ್ವಾ ಮಾಡುತ್ತಿದ್ದಳು. ಡ್ರಾಯಿಂಗ್ ರೂಮಿನಿಂದ ಆಫೀಸ್ಗೆ ಹೋಗಲು ಸಿದ್ಧವಾಗುತ್ತಿದ್ದ ಕಪಿಲ್ ಅಡುಗೆ ಮನೆಯ ಕಡೆಗೆ ಇಣುಕಿ ಹೇಳಿದ, ಅರ್ಚನಾ, ಇಂದು ಅಪ್ಪನನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಔಷಧಿ ಕೊಡಿಸು ಗೊತ್ತಾ? ನಿನ್ನೆ ನೆರೆಮನೆಯ ಗೀತಾ ಆಂಟಿ ಸಿಕ್ಕಿದ್ರು. ನೀನು ನಿಮ್ಮ ತಂದೆಗೆ ಯಾಕೆ ಔಷಧಿ ಕೊಡಿಸ್ತಿಲ್ಲ? ಯಾವಾಗ್ಲೂ ಕೆಮ್ಮುತ್ತಾ ಇರ್ತಾರೆ ಎಂದು ಹೇಳ್ತಿದ್ರು. ಅರ್ಚನಾ ಮೇಲಕ್ಕೆ ನೋಡದೆ ಹಲ್ವಾವನ್ನು ತಿರುಗಿಸುತ್ತಾ ಕೇಳಿದ್ಲು, ಓಹೋ, ಹಾಗಾದ್ರೆ ನೀನೇನ್ ಹೇಳಿದೆ? ಕಪಿಲ್ ನಗುತ್ತಾ ಉತ್ತರಿಸಿದ, ನಾನು ಕೂಡ ಸರಿಯಾಗಿ ಹೇಳಿದೆ. ನಿಮಗೆ ಹೇಗೆ ಗೊತ್ತು ನಾವು ನಮ್ಮ ತಂದೆಗೆ ಔಷಧಿ ಕೊಡಿಸುವುದಿಲ್ಲ ಎಂದು? ನೀವು ನಿಮ್ಮ ಮನೆ ಬಗ್ಗೆ ಗಮನ ಕೊಡಿ ಮತ್ತು ಇತರರ ಮನೆಗೆ ಇಣುಕುವುದನ್ನು ನಿಲ್ಲಿಸಿ. ಅರ್ಚನಾ ಹಲ್ವಾಕ್ಕೆ ಗೋಡಂಬಿ ಹಾಕುತ್ತಾ ಹೇಳಿದಳು, ತುಂಬ ಒಳ್ಳೆಯ ಉತ್ತರ ಕೊಟ್ಟೆ. ಮತ್ತೆ ಕೇಳು, ಈ ಔಷಧಿ ಕೊಡಿಸುವ ಕೆಲಸ ನನ್ನಿಂದ ಆಗುವುದಿಲ್ಲ. ನಿಮ್ಮ ತಮ್ಮ ಮನೋಜ್ಗೆ ಹೇಳು, ಅವನೇ ಕರೆದುಕೊಂಡು ಹೋಗಲಿ. ನನಗೆ ಇಂದು ಹೇಗೂ ನನ್ನಮ್ಮನ ಮನೆಗೆ ಹೋಗಬೇಕು. ಅರ್ಚನಾ ನೇರವಾಗಿ ನಿರಾಕರಿಸಿದ ನಂತರ ಕಪಿಲ್ ತಿಂಡಿ ತಿನ್ನಲು ಕುಳಿತ. ಪ್ಲೇಟ್ನಲ್ಲಿ ದೋಸೆಯಿಡುತ್ತಾ ಅವನು ಗಡಿಯಾರದ ಕಡೆಗೆ ನೋಡಿದ. ಆಗಲೇ ಮನೋಜ್ ಕೂಡ ಕೋಣೆಗೆ ಬಂದ. ಟೈಯನ್ನು ಸರಿಪಡಿಸುತ್ತಾ ಹೇಳಿದ, ಅತ್ತಿಗೆ, ಬೇಗನೆ ಒಂದು ಚಹಾ ಕೊಡಿ. ಇಂದು ಆಫೀಸ್ನಲ್ಲಿ ಮೀಟಿಂಗ್ ಇದೆ ಮತ್ತು ಸಮಯಕ್ಕೆ ಸರಿಯಾಗಿ ಹೋಗದಿದ್ರೆ ಇಂದು ಮತ್ತೆ ಬಾಸ್ನ ಮಾತುಗಳನ್ನು ಕೇಳಬೇಕಾಗುತ್ತದೆ. ಕಪಿಲ್ ಅವನ ಕಡೆಗೆ ನೋಡುತ್ತಾ ಹೇಳಿದ, ನಾನಂದುಕೊಂಡೆ ನಿನಗೆ ಇಂದು ರಜೆ ತೆಗೆದುಕೊಂಡು ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವೆಂಡು. ಆದರೆ ನೀನು ಹೋಗ್ತಾ ಇದ್ದೀಯಾ? ಹಾಗಾದ್ರೆ ನೀನಾಗೆ ಹೇಳು, ಅವಳು ಕರೆದುಕೊಂಡು ಹೋಗಲಿ. ಆಗಲೇ ಹಿಂದಿನಿಂದ ನೀನಾಳ ಧ್ವನಿ ಕೇಳಿಸಿತು, ಅಣ್ಣ, ನೀವು ನನ್ನಿಂದ ಈ ನಿರೀಕ್ಷೆಯನ್ನಿಟ್ಟುಕೊಳ್ಳಬೇಡಿ. ನನಗೆ ಸರ್ಕಾರಿ ಆಸ್ಪತ್ರೆಯ ಹೆಸರನ್ನು ಕೇಳಿದರೆ ವಾಕರಿಕೆ ಬರುತ್ತದೆ. ಅವಳ ಮಾತು ಕೇಳಿ ಕಪಿಲ್ ಏನೂ ಹೇಳದೆ ಕೊನೆಯ ಗುಟುಕು ಚಹಾ ಕುಡಿದ ಮತ್ತು ಕುರ್ಚಿಯಿಂದ ಏಳ್ತಾ ಇದ್ದಾಗಲೇ ಯಾದ್ರಾಮ್ ಅವರು ರಾತ್ರಿಯೂ ಸರಿಯಾಗಿ ಏನು ತಿನ್ನದರ ಕಾರಣ ನಿಧಾನವಾಗಿ ತಮ್ಮ ಕೋಣೆಯಿಂದ ಹೊರಬಂದರು ಮತ್ತು ಕಪಿಲ್ ಕಡೆಗೆ ನೋಡುತ್ತಾ ಮೆಲ್ಲಗೆ ಹೇಳಿದರು, ಮಗನೇ, ತಿನ್ನಲು ಏನಾದರೂ ಇದೆಯೇ? ಅರ್ಚನಾಗೆ ಹೇಳು, ನನಗೂ ಸ್ವಲ್ಪ ಕೊಡಲಿ, ತುಂಬ ಹಸಿವಾಗುತ್ತಿದೆ. ಅವರ ಧ್ವನಿಯಲ್ಲಿ ಬಳಲಿಕೆ ಇರಲಿಲ್ಲ, ಒಂದು ನಿರೀಕ್ಷೆ ಇತ್ತು. ಆದರೆ ಕಪಿಲ್ ಏನಾದರೂ ಹೇಳುವುದಕ್ಕಿಂತ ಮೊದಲು ಅಡುಗೆ ಮನೆಯಿಂದ ಅರ್ಚನಾ ಹೇಳಿದಳು, ಅಪ್ಪ, ವಾಸನೆ ಬಂದ ಕೂಡಲೇ ನಿಮಗೆ ಹಸಿವಾಗುತ್ತದೆಯೇ? ಅಯ್ಯೋ, ಈ ವಯಸ್ಸಿನಲ್ಲಿಯೂ ನಿಮ್ಮ ನಾಲಿಗೆ ಎಷ್ಟು ಚಪಲವಾಗಿದೆ. ಒಂದು ಕ್ಷಣ ಮನೆಯಲ್ಲಿ ಮೌನ ಆವರಿಸಿತು. ಯಾದ್ರಾಮ್ ದಿಗಿಲುಗೊಂಡು ನಿಂತುಬಿಟ್ಟರು. ನಂತರ ಅವರು ಕಪಿಲ್ ಕಡೆಗೆ ನೋಡಿದರು. ಬಹುಶಃ ಮಗನಿಂದ ನಿರೀಕ್ಷೆಯಿತ್ತು, ಅವನು ಏನಾದರೂ ಹೇಳುತ್ತಾನೆ, ಮತ್ತೆ ಅರ್ಥ ಮಾಡಿಸುತ್ತಾನೆ ಅಥವಾ ಸೊಸೆಗೆ ಬುದ್ಧಿ ಹೇಳುತ್ತಾನೆ. ಆದರೆ ಕಪಿಲ್ ತನ್ನ ಹೆಂಡತಿಯ ಮಾತನ್ನು ತಡೆಯುವ ಬದಲು ತನ್ನ ತಂದೆಯ ಕಡೆಗೆ ನೋಡಿ ಹೇಳಿದ, ಅಪ್ಪ, ನಿಮ್ಮ ವಯಸ್ಸಿನ ಬಗ್ಗೆ ಸ್ವಲ್ಪವಾದ್ರೂ ಯೋಚಿಸಿ. ಮತ್ತು ಹೇಗೂ ನನ್ನ ಬಳಿ ನಿಮ್ಮ ಔಷಧಿಗಳಿಗೆ ಹಣ ಇಲ್ಲ. ಈ ವಯಸ್ಸಿನಲ್ಲಿ ಸ್ವಲ್ಪ ಕಡಿಮೆ ತಿಂದ್ರೆ ಒಳ್ಳೆಯದು.
ಇದನ್ನು ಹೇಳುತ್ತಾ ಅವನು ಲ್ಯಾಪ್ಟಾಪ್ ಬ್ಯಾಗನ್ನು ಭುಜದ ಮೇಲೆ ಹಾಕಿ ಬಾಗಿಲು ತೆರೆದು ಹಿಂದೆ ನೋಡದೆ ಮನೆಯಿಂದ ಹೊರಟು ಹೋದ. ಮನೋಜ್ ಕೂಡ ಸುಮ್ಮನೆ ಚಹಾದ 2 ಗುಟುಕು ತೆಗೆದುಕೊಂಡ ಮತ್ತು ಏನೂ ಹೇಳದೆ ಎದ್ದು ಹೊರಟು ಹೋದ. ಅವನ ಮುಖದ ಮೇಲೆ ಯಾವುದೇ ಸಂಕೋಚ ಇರಲಿಲ್ಲ, ಯಾವುದೇ ಸಹಾನುಭೂತಿ ಇರಲಿಲ್ಲ. ಕೇವಲ ಒಂದು ಸ್ಪಷ್ಟ ಸೂಚನೆ ಇತ್ತು: ನನ್ನಿಂದ ಏನನ್ನೂ ನಿರೀಕ್ಷಿಸಬೇಡಿ. ಮತ್ತು ಒಬ್ಬ ಅಸಹಾಯಕ ತಂದೆ ಹಾಗೇ ನಿಂತುಬಿಟ್ಟರು. ಕಣ್ಣುಗಳು ಬಾಗಿಲಿನ ಕಡೆಗೆ ಇದ್ದವು. ಅವರ ಮುಖ ಸಂಪೂರ್ಣವಾಗಿ ಮಂಕಾಗಿತ್ತು, ಆದರೆ ಹೃದಯ ಆ ಸಂಬಂಧದ ಹುಡುಕಾಟದಲ್ಲಿತ್ತು. ಅದು ಬಹುಶಃ ಈ ಮನೆಯಲ್ಲಿ ಉಳಿದಿರಲಿಲ್ಲ. ಅದೇ ಸಮಯದಲ್ಲಿ ಅಡುಗೆ ಮನೆಯಿಂದ ಅರ್ಚನಾ ಹೊರಗೆ ಬಂದಳು. ಅವಳ ಕೈಯಲ್ಲಿ ಒಂದು ಪ್ಲೇಟ್ ಇತ್ತು. ಅದಲ್ಲಿ 2 ಒಣಗಿದ ಸುಟ್ಟ ರೊಟ್ಟಿಗಳು ಮತ್ತು ರಾತ್ರಿ ಉಳಿದಿದ್ದ ದಾಲಿತ್ತು. ಅರ್ಚನಾ ಪ್ಲೇಟ್ ಕೊಡುತ್ತಾ ಹೇಳಿದಳು, ಇದನ್ನು ತೆಗೆದುಕೊಳ್ಳಿ, ನಿನ್ನೆ ರಾತ್ರಿಯ ರೊಟ್ಟಿಗಳು. ಹಾಳಾಗಿಲ್ಲ, ತಿನ್ನಿ. ನಿಮಗಾಗಿ ಈಗ ನಾನು ಮತ್ತೆ ತವಾ ಹಚ್ಚುವುದಿಲ್ಲ. ಹೀಗೆ ಹೇಳಿ ಅವಳು ಹೊರಟು ಹೋದಳು. ಯಾದರಾಮ್ ಅವರಿಗೆ ಇದನ್ನು ಕೇಳಿ ಯಾವುದೇ ಆಶ್ಚರ್ಯವಾಗಲಿಲ್ಲ, ಏಕೆಂದ್ರೆ ಇದು ಈಗ ಅವರ ದಿನನಿತ್ಯದ ಜೀವನದ ಭಾಗವಾಗಿತ್ತು. ಅವಮಾನ, ತಿರಸ್ಕಾರ ಮತ್ತು ಒಣವರ್ತನೆ ಇದೇ ಈಗ ಅವರ ಜೀವನವಾಗಿತ್ತು. ಅವರು ನಿಧಾನವಾಗಿ ಕುರ್ಚಿಯ ಮೇಲೆ ಕುಳಿತರು. ನಡುಗುವ ಕೈಗಳಿಂದ ರೊಟ್ಟಿಯನ್ನು ತೆಗೆದುಕೊಂಡು ರಾತ್ರಿಯ ಆ ದಾಲ್ ಕಡೆಗೆ ನೋಡಿದರು. ಅದರಲ್ಲಿ ಸ್ವಲ್ಪ ನೊರೆ ಕಾಣುತ್ತಿತ್ತು, ಆದರೆ ಹಸಿವು ಬಹಳ ಹೆಚ್ಚಾಗಿತ್ತು. ಅವರು ರೊಟ್ಟಿಯ ತುಂಡುಗಳನ್ನು ಅದರಲ್ಲಿ ಹಾಕಿದರು ಮತ್ತು ಹಾಗೆಯೇ ತಿನ್ನಲು ಶುರು ಮಾಡಿದರು. ಹಸಿವು ಈಗ ರುಚಿ ಕೇಳುತ್ತಿಲ್ಲ, ಕೇವಲ ಹೊಟ್ಟೆ ತುಂಬಲು ಬಯಸುತ್ತಿದೆ. ರೊಟ್ಟಿಯ ಪ್ರತಿ ತುತ್ತು ಅವರ ಗಂಟಲಿನಿಂದ ಪ್ರಶ್ನೆಯಾಗಿ ಇಳಿಯುತ್ತಿತ್ತು. ಅವರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ರು, ವೃದ್ಧ ತಂದೆ ತಾಯಿಗಳ ಪಾಡು ಇದೇನಾ? ಅವರು ಇನ್ನೂ ಊಟ ಮಾಡುತ್ತಿದ್ದಾಗಲೇ ಅರ್ಚನಾ ವಾಪಸ್ ಬಂದಳು ಮತ್ತು ಹೇಳಿದಳು, ಇಲ್ಲಿ ನೀರಿನ ಬಾಟಲಿಟ್ಟಿದ್ದೇನೆ, ಈಗ ನನಗೆ ತೊಂದರೆ ಕೊಡಬೇಡಿ. ಮತ್ತು ಹಾಗೆ ಈ ಪ್ಲೇಟನ್ನು ನೀವೇ ತೊಳೆದು ಇಟ್ಟುಬಿಡಿ. ನನಗೆ ಸಿಂಕ್ನಲ್ಲಿ ಎಂಜಲು ಪಾತ್ರೆಗಳನ್ನು ನೋಡುವುದು ಸ್ವಲ್ಪವೂ ಇಷ್ಟವಿಲ್ಲ. ನಂತರ ಅವಳು ತಿರುಗಿ ತನ್ನ ಕೋಣೆಗೆ ಹೊರಟು ಹೋದಳು. ಅವಳು ಹೋದ ನಂತರ ಮತ್ತೆ ಅದೇ ಮೌನ ಆವರಿಸಿತು. ಕೇವಲ ಒಬ್ಬ ಮುದುಕ ತಂದೆ ಕುರ್ಚಿಯ ಮೇಲೆ ಕುಳಿತು ತಣ್ಣನೆಯ ರೊಟ್ಟಿಗಳನ್ನು ತಿನ್ನುತ್ತಿದ್ದರು ಮತ್ತು ತಾವು ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ಎಲ್ಲಾದರೂ ತಪ್ಪೇ ಸಿಗಿದ್ದೇನಾ ಎಂದು ಯೋಚಿಸುತ್ತಿದ್ದರು. ಊಟ ಮುಗಿಸಿ ಯಾದರಾಮ್ ನಡುಗುವ ಕೈಗಳಿಂದ ಪ್ಲೇಟ್ ಎತ್ತಿಕೊಂಡರು. ಹೆಜ್ಜೆಗಳು ಅಷ್ಟು ನಿಧಾನವಾಗಿದ್ದವು, ಏಕೆಂದರೆ ಅವರ ದೇಹದಲ್ಲಿ ಶಕ್ತಿಯೇ ಇಲ್ಲ. ಅಡುಗೆ ಮನೆಗೆ ಹೋಗಿ ಅವರು ಪ್ಲೇಟನ್ನು ಸಿಂಕ್ನಲ್ಲಿ ಇಟ್ಟು ತೊಳೆಯಲು ಶುರು ಮಾಡಿದರು. ಆದರೆ ಕೈಗಳಲ್ಲಿ ಈಗ ಮೊದಲಿನ ಹಿಡಿತ ಇರಲಿಲ್ಲ. ಪ್ಲೇಟ್ ಪದೇ ಪದೇ ಕೈಗಳಿಂದ ಜಾರಿ ಬೀಳುತ್ತಿತ್ತು. ಆದರೂ ಅವರು ನಡುಗುವ ಕೈಗಳಿಂದ ಪ್ಲೇಟ್ ಹಾಗೂ ಬಟ್ಟಲು ಎರಡನ್ನೂ ನಿಧಾನವಾಗಿ ತೊಳೆದು ಎಚ್ಚರಿಕೆಯಿಂದ ಒಂದು ಕಡೆಗೆ ಇಟ್ಟರು. ನಂತರ ಬಳಲಿದ ಹೆಜ್ಜೆಗಳಿಂದ ಅವರು ತಮ್ಮ ಕೋಣೆಗೆ ಮರಳಿದರು. ಕುರ್ಚಿಯ ಮೇಲೆ ಕುಳಿತ ಕೂಡಲೇ ಅವರು ದೀರ್ಘ ಉಸಿರು ತೆಗೆದುಕೊಂಡರು. ಕಣ್ಣುಗಳು ಎಲ್ಲೋ ದೂರ ನೋಡುತ್ತಿದ್ದವು, ಅದರ ಮನಸ್ಸಿನಲ್ಲಿ ಕೇವಲ ಒಂದು ಮಾತು ಪ್ರತಿಧ್ವನಿಸುತ್ತಿತ್ತು: ಕೊನೆಗೆ ಹೇಗೆ ನಾನು ಕಾಂತಾಳ ಕೊನೆಯ ಆಸೆಯನ್ನು ಪೂರೈಸುವುದು? ಯೋಚಿಸುತ್ತಾ ಯೋಚಿಸುತ್ತಾ ಅವರ ಕಣ್ಣುಗಳು ಭಾರವಾದವು ಮತ್ತು ಯಾವಾಗ ಅವರಿಗೆ ನಿದ್ದೆ ಬಂದಿತ್ತು ಅವರಿಗೆ ಗೊತ್ತೇ ಆಗಲಿಲ್ಲ. ಸ್ನೇಹಿತರೆ, ಹೀಗೆ ಯಾರಿಗೂ ಆಗುವುದಿಲ್ಲ ಎಂದು ನೀವು ಅಂದುಕೊಳ್ಳಬಹುದು, ಆದರೆ ಸತ್ಯವೇನೆಂದರೆ ನಮ್ಮ ಸುತ್ತಮುತ್ತ, ನಮ್ಮದೇ ಸಮಾಜದಲ್ಲಿ ಇಂತಹ ಸಾವಿರಾರು ವೃದ್ಧ ತಂದೆ ತಾಯಿಗಳಿದ್ದಾರೆ. ಅವರ ಸ್ವಂತ ಮಕ್ಕಳು ಅವರನ್ನು ಕೇವಲ ಭಾರ ಎಂದು ಭಾವಿಸುತ್ತಾರೆ. ಒಂದು ಉಚಿತ ಲಾಟರಿ, ಅದರ ಹಣ ತಂದೆ ಸತ್ತ ಕೂಡಲೇ ಅವರಿಗೆ ಸಿಗುತ್ತದೆ ಮತ್ತು ಇದೇ ದುರಾಸೆಯಲ್ಲಿ ಅವರು ತಮ್ಮದೇ ತಂದೆ ತಾಯಿಗಳೊಂದಿಗೆ ಸೇವಕರಿಗಿಂತಲೂ ಕೆಟ್ಟದಾಗಿ ವರ್ತಿಸುತ್ತಾರೆ. ಯಾದರಾಮ್ ಅವರು ತಮ್ಮ ಇಡೀ ಜೀವನವನ್ನು ತಮ್ಮ ಕುಟುಂಬ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ಕಳೆದರು. ತಮ್ಮ ಪ್ರತಿ ಆಸೆ, ಪ್ರತಿ ಕನಸನ್ನು ತ್ಯಾಗ ಮಾಡಿದರು. ಆದರೆ ಇಂದು ಅವರ ಇಬ್ಬರೂ ಮಕ್ಕಳಿಗೆ ಅವರಿಂದ ಯಾವುದೇ ಸಂಬಂಧ ಇರಲಿಲ್ಲ. ದೊಡ್ಡ ಸೊಸೆ ಅರ್ಚನಾಳ ವರ್ತನೆಯನ್ನು ನೀವು ನೋಡಿರಬಹುದು ಮತ್ತು ಚಿಕ್ಕ ಸೊಸೆ ನೀನಾ ಈ ಮನೆಯಲ್ಲಿದ್ದರೂ ಈ ಮನೆಯ ಭಾಗವಾಗಿರಲಿಲ್ಲ. ತನ್ನ ಕೋಣೆಯಿಂದ ಯಾವಾಗ ಹೊರಗೆ ಬರುತ್ತಿದ್ದಳು, ಯಾವಾಗ ಅಡುಗೆ ಮಾಡುತ್ತಿದ್ದಳು, ಯಾವಾಗ ವಾಪಸ್ ಹೋಗುತ್ತಿದ್ದಳು, ಯಾರಿಗೂ ಗೊತ್ತೇ ಆಗುತ್ತಿರಲಿಲ್ಲ. ಸೂರ್ಯ ಮುಳುಗುವ ಸಮಯವಾಗಿತ್ತು. ಕಿಟಕಿಯಿಂದ ಬರುತ್ತಿದ್ದ ಬಂಗಾರದ ಕಿರಣಗಳು ಕೋಣೆಯ ಗೋಡೆಗಳ ಮೇಲೆ ಒಂದು ಮಂಕಾದ ದುಃಖವನ್ನು ಹರಡುತ್ತಿದ್ದವು. ಗಡಿಯಾರದಲ್ಲಿ 5:30 ಆಗಿತ್ತು. ಆಗಲೇ ಯಾದರಾಮ್ ಅವರಿಗೆ ಹಠಾತ್ತನೆ ಎಚ್ಚರವಾಯಿತು. ಅವರು ಕಣ್ಣು ತೆರೆದರು ಮತ್ತು ಯಾರು ಹೃದಯದೊಳಗಿಂದ ಒಂದು ಉತ್ತರವನ್ನು ಊದಿದಂತೆ ಅವರು ಸಣ್ಣ ನಗೆಯೊಂದಿಗೆ ಕಾಂತಾ ಅವರ ಫೋಟೋವನ್ನು ನೋಡುತ್ತಾ ಪಿಸುಗುಟ್ಟಿದರು. ಧನ್ಯವಾದಗಳು ಕಾಂತಾ, ಕನಸಿನ ಮೂಲಕವಾದರೂ ಕೊನೆಗೆ ಏನು ಮಾಡಬೇಕು ಎಂದು ನೀನು ನನಗೆ ಹೇಳಿದೆ. ಸ್ನೇಹಿತ್ರೆ, ಆ ಕನಸು ಏನಾಗಿತ್ತು? ಕೊನೆಗೆ ಕಾಂತಾ ತಮ್ಮ ಪತಿಗೆ ಕನಸಿನಲ್ಲಿ ಅಂತಹ ಯಾವ ದಾರಿಯನ್ನು ತೋರಿಸಿದ್ದರು? ಬನ್ನಿ ತಿಳಿಯೋಣ. ಮಾರನೇ ದಿನ ಬೆಳಗ್ಗೆ ಸೂರ್ಯನ ಬೆಳಕು ಕಿಟಕಿಯಿಂದೆ ಒಳಗೆ ಬರುತ್ತಿತ್ತು. ಆದರೆ ಯಾದರಾಮ್ ಅವರ ಕೋಣೆಯಲ್ಲಿ ಒಂದು ವಿಭಿನ್ನ ಚಲನವಲನವಿತ್ತು. ಅವರ ಕಣ್ಣುಗಳಲ್ಲಿ ಬಳಲಿಕೆಯ ಜೊತೆಗೆ ಒಂದು ವಿಚಿತ್ರ ಹೊಳಪಿತ್ತು. ಏಕೆಂದರೆ ಯಾವುದೋ ಭಾರವಾದ ಹೊರೆಯನ್ನು ಇಳಿಸುವ ಸಮಯ ಬಂದಿದೆ. ಅವರು ಫೋನ್ ತೆಗೆದುಕೊಂಡು ನಂಬರ್ ಡಯಲ್ ಮಾಡಿದರು. ಇನ್ನೊಂದು ಕಡೆಯಿಂದ ಹಲೋ ಎಂಬ ಧ್ವನಿ ಬಂದ ತಕ್ಷಣ ಯಾದರಾಮ್ ಹೇಳಿದರು, ವಿನೋದ್ ಮಗನಿ, ಸ್ವಲ್ಪ ಮನೆಗೆ ಬಾ, ಒಂದು ಮುಖ್ಯ ಕೆಲಸವಿದೆ.
ಅವರ ಧ್ವನಿಯಲ್ಲಿ ಗಾಂಭೀರ್ಯ ಇತ್ತು ಮತ್ತು ಆತ್ಮೀಯತೆಯೂ ಇತ್ತು. ವಿನೋದ್ ಅವರ ಹಳೆಯ ಗೆಳೆಯ ರಾಮ್ಲಾಲ್ ಅವರ ಮಗನಾಗಿದ್ದ. ಅವನನ್ನು ಅವರು ಚಿಕ್ಕಂದಿನಿಂದಲೂ ಬಲ್ಲವರಾಗಿದ್ದರು. ಯಾದ್ರಾಮ್ ಅವರು ಮೊದಲೇ ಮುನ್ನಿಗ ಸೂಚನೆ ಕೊಟ್ಟಿದ್ದರು. ನೋಡಮ್ಮ, ಯಾರಾದ್ರೂ ನನ್ನನ್ನು ಭೇಟಿಯಾಗಲು ಬಂದರೆ ನೇರವಾಗಿ ನನ್ನ ಕೋಣಿಗೆ ಕರೆದುಕೊಂಡು ಬಾ. ಮುನ್ನಿ ಆ ಮನೆಯ ಕೆಲಸದಾಳಾಗಿದ್ದಳು, ಆದರೆ ಆ ವೃದ್ಧ ಮಾಲೀಕರಿಗೆ ಅವಳು ಮಗಳಂತಿದ್ದಳು. ಮಧ್ಯಾಹ್ನದ ಸಮಯವಾಗಿತ್ತು. ಮುನ್ನಿ ಹಾಲ್ನಲ್ಲಿ ಡಸ್ಟಿಂಗ್ ಮಾಡುತ್ತಿದ್ದಾಳೆ. ಆಗಲೇ ಡೋರ್ಬೆಲ್ ಬಾರಿಸಿತು. ಅವಳು ಬಾಗಿಲು ತೆರೆದಳು. ಎದುರಿಗೆ ಕೋಟ್ ಪ್ಯಾಂಟ್ ಧರಿಸಿದ, ಕೈಯಲ್ಲಿ ದಾಖಲೆಗಳ ಕಟ್ಟು ಹಿಡಿದ ಒಬ್ಬ ಯುವಕ ನಿಂತಿದ್ದ. ಮುನ್ನಿಯನ್ನು ನೋಡಿದ ತಕ್ಷಣ ಅವನು ಹೇಳಿದ, ನಾನು ಯಾದ್ರಾಮ್ ಅವರನ್ನು ಭೇಟಿಯಾಗಬೇಕು. ಅವನು ವಿನಮ್ರ ಸ್ವರದಲ್ಲಿ ಹೇಳಿದ. ಅವನನ್ನು ನೋಡಿದ ತಕ್ಷಣ ಮುನ್ನಿ ಅರ್ಥ ಮಾಡಿಕೊಂಡಳು ಮತ್ತು ಅವನನ್ನು ನೇರವಾಗಿ ಯಾದ್ರಾಮ್ ಅವರ ಬಳಿಗೆ ಕರೆದುಕೊಂಡು ಹೋದಳು. ಯಾದ್ರಾಮ್ ಅವರು ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದರು. ಕೋಣೆಗೆ ತಲುಪಿದ ತಕ್ಷಣ ವಿನೋದ್ ಅವರ ಪಾದಗಳನ್ನು ಮುಟ್ಟಿ ಹೇಳಿದ, ಅಂಕಲ್, ನೀವು ಈ ರೀತಿ ಏಕೆ ಆಗಿದ್ದೀರಾ? ಅವನ ಧ್ವನಿಯಲ್ಲಿ ಚಿಂತೆಯಿತ್ತು. ಏನಿಲ್ಲ ಮಗನೇ, ಕೇವಲ ವಯಸ್ಸಿನ ಪರಿಣಾಮ, ಯಾದ್ರಾಮ್ ನಗುತ್ತಾ ಹೇಳಿದರು. ನಂತರ ಮುನ್ನಿ ಕಡೆಗೆ ನೋಡುತ್ತಾ ಹೇಳಿದರು, ಧನ್ಯವಾದಗಳು ಮಗಳೇ, ಈಗ ನೀನು ಹೋಗಿ ನಿನ್ನ ಕೆಲಸ ಮಾಡು. ಮುನ್ನಿ ಯಾದ್ರಾಮ್ ಅವರ ಕೋಣೆಯಿಂದ ಹೊರಬರುತ್ತಿದ್ದಂತೆ ಇದನ್ನೆಲ್ಲ ನೋಡುತ್ತಿದ್ದ ನೀನಾ ತಕ್ಷಣ ಅವಳ ಕೈ ಹಿಡಿದು ನಿಲ್ಲಿಸಿದಳು. ಏನೇ ಮುನ್ನಿ, ಯಾರನ್ನು ಬಿಟ್ಟು ಬಂದಿದ್ದೀಯಾ ಆ ಮುದುಕನ ಕೋಣೆಯಲ್ಲಿ? ಯಾರವನು? ನೀನಾ ಪ್ರಶ್ನಿಸುವ ಸ್ವರದಲ್ಲಿ ಕೇಳಿದಳು. ಮುನ್ನಿ ತನ್ನ ಕೈ ಬಿಡಿಸಿಕೊಂಡು ಉತ್ತರಿಸಿದಳು, ಅಯ್ಯೋ, ನನಗೇನು ಗೊತ್ತು ಅವನು ಯಾರೆಂದು? ಅಪ್ಪಾಜಿ ಯಾರಾದ್ರೂ ಬಂದರೆ ನೇರವಾಗಿ ನನ್ನ ಕೋಣೆಗೆ ಕರೆದುಕೊಂಡು ಬಾ ಎಂದು ಹೇಳಿದ್ದರು. ಹಾಗಾಗಿ ನಾನು ಬಿಟ್ಟು ಬಂದೆ. ಅವಳ ಮಾತು ಕೇಳಿ ನೀನಾ ಹೇಳಿದಳು, ಸರಿ, ಈಗ ಹೆಚ್ಚು ಮಾತನಾಡಬೇಡ ಮತ್ತು ನಿನ್ನ ಕೆಲಸ ಮಾಡು. ಮುನ್ನಿ ಹೋದ ನಂತರ ನೀನಾಳ ಮುಖದ ಮೇಲೆ ಕುತೂಹಲದ ಒಂದು ಸಣ್ಣ ಅಲೆ ಮೂಡಿತು. ಯಾರಿದು ಮಾವನವರ ಕೋಣೆಯಲ್ಲಿ? ಏನು ಮಾತನಾಡಲು ಬಂದಿದ್ದಾನೆ? ಮತ್ತು ಅತ್ತೆ ಒಳಗೆ ವಿನೋದ್ ಕುರುಚಿಯ ಮೇಲೆ ಕುಳಿತಿದ್ದರು. ಯಾದ್ರಾಮ್ ಹೇಳಿದರು, ಮಗನೇ, ವಕಾಲತಿನ ಕೆಲಸ ಹೇಗೆ ನಡೆಯುತ್ತಿದೆ? ವಿನೋದ್ ಗೌರವದಿಂದ ಹೇಳಿದ, ಕೇವಲ ನಿಮ್ಮ ಆಶೀರ್ವಾದ, ಎಲ್ಲವೂ ಚೆನ್ನಾಗಿದೆ. ಯಾದ್ರಾಮ್ ಅವರ ಮುಖ ಹಠಾತ್ತನೆ ಗಂಭೀರವಾಯಿತು. ಮಗನೇ ವಿನೋದ್, ನಾನು ನಿನ್ನನ್ನು ಇಲ್ಲಿ ಒಂದು ವಿಶೇಷ ಕೆಲಸಕ್ಕಾಗಿ ಕರೆದಿದ್ದೇನೆ. ನನ್ನ ಸಮಯ ಈಗ ಹತ್ತಿರ ಬಂದಿದೆ ಮತ್ತು ನಾನು ನನ್ನ ಎಲ್ಲಾ ಆಸ್ತಿಗಾಗಿ ಒಂದು ಉಯಿಲು ತಯಾರಿಸಲು ಬಯಸುತ್ತೇನೆ. ವಿನೋದ್ ಯಾವುದೇ ಪ್ರಶ್ನೆ ಕೇಳದೆ ಒಪ್ಪಿಕೊಂಡ. ಸರಿ, ಹೇಳಿ, ನಿಮ್ಮ ಉಯಿಲಿನಲ್ಲಿ ಏನು ಬರೆಯಿಸಲು ಬಯಸ್ತೀರಾ? ನಿಧಾನವಾದರೂ ಆದರೆ ಸ್ಪಷ್ಟ ಪದಗಳಲ್ಲಿ ಅವರು ಪ್ರತಿ ಮಾತನ್ನು ವಿನೋದ್ಗೆ ವಿವರಿಸಿದರು. ವಿನೋದ್ ತನ್ನ ಬ್ರೀಫ್ಕೇಸಿನಿಂದ ಕಾಗದ ಮತ್ತು ಪೆನ್ ತೆಗೆದು ಬರೆಯುತ್ತಾ ಹೋದ. ಯಾದ್ರಾಮ್ ಪ್ರತಿ ಪದ ಪ್ರತಿ ಸಾಲು ಯೋಚಿಸಿ ಅರ್ಥ ಮಾಡಿಕೊಂಡು ಹೇಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ವಿನೋದ್ ಪೆನ್ ನಿಲ್ಲಿಸಿದ ಮತ್ತು ತಲೆ ಎತ್ತಿ ಹೇಳಿದ, ಅಂಕಲ್, ನೀವು ಪೂರ್ಣವಾಗಿ ಖಚಿತವಾಗಿದ್ದೀರಾ? ನಾನು ವಕೀಲನಾಗಿ ಅಲ್ಲ, ನಿಮ್ಮ ಹಳೆಯ ಗೆಳೆಯನ ಮಗನಾಗಿದ್ದೇನೆ. ಹಾಗಾಗಿ ನೇರವಾಗಿ ಕೇಳುತ್ತಿದ್ದೇನೆ. ಯಾದ್ರಾಮ್ ಒಂದು ಸಣ್ಣ ನಗೆ ನಕ್ಕರು. ಹೌದು ಮಗನೇ, ಬಹಳ ಯೋಚಿಸಿ ಅರ್ಥ ಮಾಡಿಕೊಂಡೇ ಈ ಎಲ್ಲವನ್ನೂ ಮಾಡುತ್ತಿದ್ದೇನೆ. ನಂತರ ಅವರು ಮೇಜಿನಿಂದ ಒಂದು ಲಕೋಟೆ ತೆಗೆದುಕೊಂಡರು ಹಾಗೂ ಹೇಳಿದರು, ಮಗನೇ, ಎಲ್ಲವೂ ಮುಗಿದ ನಂತರ ಈ ಪತ್ರವನ್ನು ಅವರಿಗೆ ಖಂಡಿತ ಕೊಡು. ವಿನೋದ್ ಗಾಂಭೀರ್ಯದಿಂದ ತಲೆ ಆಡಿಸಿದ. ಸರಿ, ನೀವು ಹೇಳಿದ ಹಾಗೇ ಆಗುತ್ತದೆ. ಇಬ್ಬರೂ ಮಾತನಾಡುತ್ತಲೇ ಇದ್ದರು. ಅಷ್ಟರಲ್ಲಿ ಬಾಗಿಲು ತೆರೆಯಿತು ಮತ್ತು ನೀನಾ ಒಳಗೆ ಬಂದಳು. ಕೈಯಲ್ಲಿ ಚಹಾ ಟ್ರೇ ಇಳಿದು, ಅಯ್ಯೋ ಅಪ್ಪ, ನಿಮ್ಮ ಅತಿಥಿಗಳು ಬಂದಿದ್ದಾರೆ ಮತ್ತು ನೀವು ಹೇಳಲೂ ಇಲ್ಲ. ಚಹಾ ನೀರು ಕೂಡ ಕೇಳಿಲ್ಲ. ಇದೋ ತೆಗೆದುಕೊಳ್ಳಿ, ಚಹಾ ಕುಡಿಯಿರಿ. ಯಾದ್ರಾಮ್ ಹಠಾತ್ತನೆ ಆಶ್ಚರ್ಯಚಕಿತರಾದರು. ಈ ನೀನಾ ಹೇಗೆ ಬಂದಳು? ನೀನಾ ಕೋಣೆಯಲ್ಲಿ 4 ಕಡೆಗೆ ಕಣ್ಣು ಓಡಿಸಿದಳು ಮತ್ತು ಆಗಲೇ ಅವಳ ಕಣ್ಣು ವಿನೋದ್ ಕೈಯಲ್ಲಿ ಹಿಡಿದಿದ್ದ ಫೈಲ್ ಮೇಲೆ ಬಿತ್ತು. ಅವಳು ಸ್ವಲ್ಪ ಓದ್ತಿದ್ದಂತೆಯೇ ತಕ್ಷಣ ವಿನೋದ್ ಫೈಲ್ ಮುಚ್ಚಿಬಿಟ್ಟ. ಯಾವುದೋ ರಹಸ್ಯ ಹೊರಗೆ ಬರುವುದಕ್ಕಿಂತ ಮೊದಲೇ ಕಾಗದಗಳಲ್ಲಿ ಬಂಧಿಸಿದ ಹಾಗೆ. ಯಾದ್ರಾಮ್ ಅರ್ಥ ಮಾಡಿಕೊಂಡರು. ನೀನಾ ಇಲ್ಲಿ ಕೇವಲ ಏನು ನಡೆಯುತ್ತಿದೆ ಎಂದು ನೋಡಲು ಬಂದಿದ್ದಳು. ನಂತರ ಅವರು ನಿಧಾನ ಧ್ವನಿಯಲ್ಲಿ ಹೇಳಿದರು, ಧನ್ಯವಾದಗಳು ಮಗಳೇ. ವಿನೋದ್, ನೀನು ಚಹಾ ಕುಡಿ. ನೀನಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತಳು. ನಂತರ ಬೇರೆಯೇನೂ ಸಿಗದ ಕಾರಣ ಕೋಣೆಯಿಂದ ಹೊರಗೆ ಬಂದಳು. ಹೊರಗೆ ಬರುತ್ತಿದ್ದಾಗ ಅವಳ ಮುಖದ ಮೇಲೆ ಒಂದು ಸಣ್ಣ ನಗೆಯಿತ್ತು ಮತ್ತು ನಡೆಯಲ್ಲಿ ಒಂದು ವಿಚಿತ್ರ ಆತುರ. ಅವಳಿಗೆ ಈಗಷ್ಟೇ ಯಾವುದೋ ದೊಡ್ಡ ರಹಸ್ಯ ಕೈಗೆ ಸಿಕ್ಕಿದ ಹಾಗೆ. ತನ್ನ ಕೋಣೆಯನ್ನು ತಲುಪಿದ ತಕ್ಷಣ ಅವಳು ಮನೋಜ್ಗೆ ಫೋನ್ ಮಾಡಿದಳು ಮತ್ತು ಗಾಬರಿಯಿಂದ ಹೇಳಿದಳು, ನಿಮಗೆ ಗೊತ್ತಾ, ಅಪ್ಪ ತಮ್ಮ ಉಯಿಲು ಬರಿಸುತ್ತಿದ್ದಾರೆ ಮತ್ತು ಅದರಲ್ಲಿ ನಿಮ್ಮ ಮತ್ತು ಅಣ್ಣನ ಹೆಸರು ಇದೆ. ಮನೋಜ್ ಆಶ್ಚರ್ಯದಿಂದ ಹೇಳಿದ, ನೀನು ಏನು ಹೇಳುತ್ತಿದ್ದೀಯಾ? ನಿನಗೆ ಹೇಗೆ ಗೊತ್ತು ಇದೆಲ್ಲ? ನೀನಾ ಅವನಿಗೆ ಎಲ್ಲವನ್ನೂ ವಿವರವಾಗಿ ಹೇಳಿದಳು. ಕೆಲವು ಕ್ಷಣಗಳವರೆಗೆ ಮನೋಜ್ ಮೌನವಾಗಿದ್ದ. ನಂತರ ಹೇಳಿದ, ಆದರೆ ಅಪ್ಪ ಹೋದ ನಂತರ ಎಲ್ಲವೂ ನಮಗೇ ಸಿಗುವುದಲ್ಲವೇ? ಹಾಗಾದರೆ ಈ ಉಯಿಲು ಏಕೆ? ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಹುಟ್ಟುತ್ತಿತ್ತು. ಆಗದೆ ನೀನಾ ಸಹಜಧ್ವನಿಯಲ್ಲಿ ಹೇಳಿದಳು, ಅಯ್ಯೋ, ಅವರಿಗೆ ಅನಿಸುತ್ತಿರಬಹುದು ನನ್ನ ನಂತರ ಇಬ್ಬರು ಮಕ್ಕಳು ಪರಸ್ಪರ ಜಗಳವಾಡಬಾರದು ಎಂದು. ಆದ್ದರಿಂದ ಸಮಾನ ಹಂಚಿಕೆ ಮಾಡುತ್ತಿರಬಹುದು. ಮನೋಜ್ ಮತ್ತೆ ಕೇಳಿದ,
ನಿನಗೆ ಖಚಿತವಾಗಿ ಗೊತ್ತಾ ಅವರಿದನ್ನು ಬರೆದಿದ್ದು ಇವೆಲ್ಲವೂ ನಮ್ಮ ಹೆಸರಿಗೆ ಆಗುತ್ತದೆ ಎಂದು? ನೀನಾ ಆತ್ಮವಿಶ್ವಾಸದಿಂದ ಹೇಳಿದಳು. ನಾನು ಹೆಚ್ಚು ಓದಲು ಆಗಲಿದ, ಆದರೆ ನನ್ನ ಹದ್ದುಗಣ್ಣಿನಿಂದ ನಾನು ಇದನ್ನು ಖಂಡಿತ ಓದಿದೆ. ಅದರಲ್ಲಿ ಬರೆದಿತ್ತು, ನಾನು ಯಾದ್ರಾಮ್ ಜ್ಯೋತಿರಾಮ್ ಪೂರ್ಣ ಆರೋಗ್ಯವಂತ ಮನಸ್ಸು ಮತ್ತು ವಿವೇಕದಲ್ಲಿ ಈ ಉಯಿಲನ್ನು ತಯಾರಿಸುತ್ತಿದ್ದೇನೆ. ಇದರ ಅಡಿಯಲ್ಲಿ ನನ್ನ ಸಂಪೂರ್ಣ ಆಸ್ತಿ, ಈ ಮನೆ ಮತ್ತು ಗೆಟ್ನ 4 ಅಂಗಡಿಗಳನ್ನು ನನ್ನ 2 ಮಕ್ಕಳಿಗೆ, ಕಪಿಲಾ ಮತ್ತು ಮನೋಜ್ಗೆ ಸಮಾನ ಪಾಲುಗಳಲ್ಲಿ ನೀಡುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತೇನೆ. ಇಷ್ಟೇ ನಾನು ಓದಿದ್ದು. ಅದರ ನಂತರ ಆ ವಕೀಲ ತಕ್ಷಣ ಫೈಲ್ ಮುಚ್ಚಿಬಿಟ್ಟ. ಆದರೆ ಇದರಿಂದ ಸ್ಪಷ್ಟವಾಗುತ್ತದೆ ಅಲ್ಲವೇ, ಈ ಮನೆ ಮತ್ತು ಆ 2 ಅಂಗಡಿಗಳು ನಮ್ಮ ಪಾಲಿಗೆ ಬರಲಿವೆ ಎಂದು? ಸಂತೋಷವಾಯಿತು. ಮತ್ತು ನೋಡಿ, ಅಪ್ಪ ಕೂಡ ಇಷ್ಟು ದಯಾಳು, ದೊಡ್ಡ ಭಾವ, ಸರಿಯಾಗಿ ಊಟವನ್ನು ಕೊಡದಿದ್ದರೂ ಅವರಿಗೂ ಸಮಾನ ಪಾಲು ಕೊಡುತ್ತಿದ್ದಾರೆ. ಮನೋಜ್ ಫೋನಿನ ಆ ಕಡೆಯಿಂದ ವ್ಯಂಗ್ಯವಾಗಿ ಹೇಳಿದ. ನೀನು ಏನೋ ಕೊಡುತ್ತೀಯಾ? ನೀನಾ ಸಿಟ್ಟಾಗಿ ಹೇಳಿದಳು. ನೀವು ಸುಮ್ಮನಿರಿ ಮತ್ತು ಇಂದು ಏನಾದ್ರೂ ಸ್ವೀಟ್ ತೆಗೆದುಕೊಂಡು ಬನ್ನಿ. ನೀನಾ ಇನ್ನು ಮಾತನಾಡುತ್ತಲೇ ಇದ್ದಳು ಮತ್ತು ಅತ್ತೆ ಕೋಣೆಯ ಒಳಗೆ ಯಾದ್ರಾಮ್ ಮತ್ತು ವಿನೋದ್ ಅವರೆಲ್ಲ ಕೆಲಸ ಮುಗಿದಿತ್ತು. ವಿನೋದ್ ಕಾಗದಗಳನ್ನು ಮತ್ತೊಮ್ಮೆ ನೋಡಿದ ಮತ್ತು ಪೆನ್ ತೆಗೆದುಕೊಂಡು ಹೇಳಿದ, ಸರಿ ಅಂಕಲ್, ಈಗ ನೀವು ಈ ಕಾಗದಗಳ ಮೇಲೆ ಸಹಿ ಮಾಡಿ. ಯಾದ್ರಾಮ್ ಯಾವುದೇ ಹಿಂಜರಿಕೆಯಿಲ್ಲದೆ ವಿನೋದ್ ಹೇಳಿದ ಸ್ಥಳದಲ್ಲಿ ತಮ್ಮ ಸಹಿ ಮಾಡಿದರು. ನಂತರ ಪೆನ್ನನ್ನು ಮೇಜಿನ ಮೇಲೆ ಇಟ್ಟು ಒಂದು ಸಣ್ಣ ಉಸಿರು ತೆಗೆದುಕೊಂಡರು. ಯಾವುದೋ ಭಾರವಾದ ಹೊರೆಯನ್ನು ಹೆಗಳಿಂದ ಇಳಿಸಿದ ಹಾಗೆ. ವಿನೋದ್ ಫೈಲನ್ನು ಎಚ್ಚರಿಕೆಯಿಂದ ಮಡಚಿದ. ಕುರ್ಚಿಯಿಂದ ಏಳುತ್ತಾ ನಗ್ಗ. ಸರಿ, ಹಾಗಾದ್ರೆ ನಾನು ಹೋಗುತ್ತೇನೆ. ದಯವಿಟ್ಟು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಯಾದ್ರಾಮ್ ತಲೆಯಾಡಿಸಿ ಆಶೀರ್ವಾದದ ಸ್ವರದಲ್ಲಿ ಹೇಳಿದರು. ಸರಿ ಮಗನೇ, ಖುಷಿಯಾಗಿರು. ಸಂಜೆ ಸೂರ್ಯ ಮುಳುಗುತ್ತಿತ್ತು. ಆಕಾಶದಲ್ಲಿ ಒಂದು ಸಣ್ಣ ಸುವರ್ಣದ ಪ್ರಕಾಶ ಉಳಿದಿತ್ತು. ಅರ್ಚನಾ ತನ್ನ ತಾಯಿಯ ಮನೆಯಿಂದ ಹಿಂತಿರುಗಿ ಮನೆಗೆ ಪ್ರವೇಶಿಸುತ್ತಿದ್ದಂತೆಯೇ ಹಾಲ್ನಲ್ಲಿ ನೀನಾ ಮೊದಲೇ ಅವಳಿಗಾಗಿ ಕಾಯುತ್ತಿದ್ದಳು. ನೀನಾ ಅವಳನ್ನು ನೋಡಿದ ತಕ್ಷಣ ಉತ್ಸಾಹದಿಂದ ಕೈ ಹಿಡಿದು ಕೂರಿಸಿಕೊಂಡಳು. ಅಯ್ಯೋ ಅಕ್ಕ, ಕೇಳು, ಇಂದು ಏನಾಯ್ತು ಎಂದು ನೀನು ಊಹಿಸಲು ಸಾಧ್ಯವಿಲ್ಲ. ನಂತರವಳು ಮಧ್ಯಾಹ್ನದ ಸಂಪೂರ್ಣ ಕಥೆಯನ್ನು ವಿವರವಾಗಿ ಅರ್ಚನ್ನ ಕಿವಿಯಲ್ಲಿ ಹಾಕಿದಳು. ಅರ್ಚನಾಳ ಕಣ್ಣುಗಳು ಹೊಳೆದವು. ತುಟಿಗಳ ಮೇಲೆ ಒಂದು ನಗೆ ಮೂಡಿತ್ತು. ಅವಳು ಸಂತೋಷದಿಂದ ಹೇಳಿದಳು, ವಾ, ನನ್ನ ಪ್ರೀತಿಯ ತಂಗಿ, ನೀನು ಅದ್ಭುತ ಮಾಡಿದೆ. ನಾನು ಯಾವಾಗಲೂ ಇದನ್ನೇ ಯೋಚಿಸುತ್ತಿದ್ದೆ. ಅಪ್ಪ ಪಾಲು ಮಾಡದೆ ಹೋದರೆ ಅನಗತ್ಯವಾಗಿ ನಮ್ಮ ನಡುವೆ ವೈಮನಸ್ಸು ಬರುತ್ತದೆ ಎಂದು ಇಂದು ನೀನು ಮತ್ತು ಮಾವ ನನ್ನ ಮನಸ್ಸನ್ನು ಸಂತೋಷಪಡಿಸಿದ್ದೀರಿ. ಅವಳು ನಗುತ್ತಾ ಎದ್ದಳು ಮತ್ತು ಬಹಳ ಪ್ರೀತಿಯಿಂದ ಹೇಳಿದಳು, ನೋಡು, ಇಂದು ಅವರಿಗಾಗಿ ವಿಶೇಷ ಪನೀರ್ ಮಾಡುತ್ತೀನಿ ಮತ್ತು ನಿನಗಾಗಿ ಸಿಹಿ ಖೀರ್. ಇಬ್ಬರು ಅಕ್ಕತಂಗಿಯರು ಪರಸ್ಪರ ಸಂತೋಷದಲ್ಲಿ ಮುಳುಗಿದ್ದರು. ಆದರೆ ಅವರಿಗೆ ಸ್ವಲ್ಪವೂ ಅಂದಾಜಿರಲಿಲ್ಲ. ಸ್ನೇಹಿತರೆ, ಕಥೆಯ ಅತ್ಯಂತ ಮುಖ್ಯ ತಿರುವು ಇನ್ನೂ ಬಾಕಿಯಿದೆ. ಏಕೆಂದ್ರೆ ನೀನಾ ಕಾಗದಗಳಲ್ಲಿ ಏನು ನೋಡಿದಳೂ ಅದು ಸಂಪೂರ್ಣ ಸತ್ಯವಾಗಿರಲಿಲ್ಲ. ಉಯಿಲಿನ ಕೆಲವು ಪುಟಗಳು ಇನ್ನೂ ತೆರೆಯಬೇಕಾಗಿತ್ತು. ಕೊನೆಗೆ ಉಯಿಲಿನಲ್ಲಿ ಅಂತಹದೇನು ಬರೆದಿತ್ತು? ಬನ್ನಿ, ಮುಂದಿನ ಕಥೆಯಲ್ಲಿ ತಿಳಿಯೋಣ. ರಾತ್ರಿಯ ಊಟ ತಯಾರಾಗಿತ್ತು. ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರು. ಆದರೆ ಯಾದರಾಮ್ ಇನ್ನೂ ತಮ್ಮ ಕೋಣೆಯಲ್ಲಿ ಇದ್ದರು. ಕಪಿಲ್ ಇಷ್ಟವಿಲ್ಲದೆ ಹೇಳಿದ, ನೀನು ಹೇಳಿದ್ದೆ ಇಂದು ಅಪ್ಪನಿಗಾಗಿ ವಿಶೇಷ ಅಡುಗೆ ಮಾಡಿದ್ದೀಯಾ ಎಂದು. ಏನಾಯಿತು? ಅವರು ಬಂದಿಲ್ಲ. ಅರ್ಚನಾ ಯಾವುದೇ ಉತ್ತರ ಕೊಡಲಿಲ್ಲ. ಕೇವಲ ಸುಮ್ಮನೆ ಕುರ್ಚಿಯಿಂದ ಎದ್ದು ಅವರ ಕೋಣೆಯ ಕಡೆಗೆ ಹೋದಳು. ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗೆ ಹೋಗುತ್ತಾ ಹೇಳಿದಳು, ಅಪ್ಪ, ಬನ್ನಿ, ಇಂದು ನಿಮಗಾಗಿ ಪನೀರ್ ಸಬ್ಜಿ ಮಾಡಿದ್ದೇನೆ. ಆದರೆ ಹಾಸಿಗೆಯ ಮೇಲೆ ಮಲಗಿದ್ದ ಯಾದರಾಮ್ ಅವರ ಕಣ್ಣುಗಳು ಮುಚ್ಚಿದ್ದವು. ದೇಹ ಸಡಿಲವಾಗಿತ್ತು. ಮುಖದ ಮೇಲೆ ಒಂದು ವಿಚಿತ್ರ ಶಾಂತಿಯಿತ್ತು. ಯಾವುದೋ ಭಾರವಾದ ಹೊರೆಯಿಂದ ಮುಕ್ತರಾಗಿದ್ದಾರೆ ಎನ್ನುವಂತೆ. ಅರ್ಚನಾ ಮೊದಲು ಅವರನ್ನು ಅಲುಗಾಡಿಸಲು ಪ್ರಯತ್ನಿಸಿದಳು. ನಂತರ ಗಾಬರಿಯಿಂದ ಮೂಗಿನ ಹತ್ತಿರ ಕೈ ತೆಗೆದುಕೊಂಡು ಉಸಿರಾಟ ಪರೀಕ್ಷಿಸಿದಳು. ಉಸಿರು ನಿಂತಿತ್ತು. ದೇಹ ಹಿಮದಂತೆ ತಣ್ಣಗಿತ್ತು. ಮುಂದಿನ ಕ್ಷಣದಲ್ಲಿ ಅವಳ ಚೀರಾಟ ಇಡೀ ಮನೆಯ ನೀರವತೆಯನ್ನು ಸೀಳಿತು. ಕಪಿಲ್, ಮನೋಜ್ ಎಂದು ಜೋರಾಗಿ ಕೂಗಿದಳು. ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದ ನೀನಾ, ಮನೋಜ್ ಮತ್ತು ಕಪಿಲ್ ಬೆಚ್ಚಿಬಿದ್ದು ಕೋಣೆಯ ಕಡೆಗೆ ಓಡಿದ್ದರು. ಏನಾಯ್ತು ಅರ್ಚನಾ? ಮನೋಜ್ ಉಬ್ಬಸದಿಂದ ಕೇಳಿದ. ಅರ್ಚನಾಳ ಧ್ವನಿ ಈಗ ನಿಧಾನವಾಗಿತ್ತು, ಆದರೆ ಅದರಲ್ಲಿ ಆಳವಾದ ನಡುಕವಿತ್ತು. ಅಪ್ಪ, ಇನ್ನಿಲ್ಲ. ಇದೇನು ಹೇಳುತ್ತಿದೀಯಾ? ಕಪಿಲ್ ಅಪನಂಬಿಕೆಯಿಂದ ನಿಂತುಬಿಟ್ಟ. ಮನೋಜ್ ಬಾಗಿ ಅಪ್ಪನ ನಾಡಿ ಮತ್ತು ಉಸಿರಾಟ ಪರೀಕ್ಷಿಸಿದ ನಂತರ ಬಹಳ ನಿಧಾನವಾಗಿ ಹೇಳಿದ, ಅಣ್ಣ, ಅತ್ತಿಗೆ ಸರಿಯಾಗಿ ಹೇಳುತ್ತಿದ್ದಾರೆ. ಅಪ್ಪ ಹೊರಟು ಹೋದರು. ಅವನ ಮುಖದ ಮೇಲೆ ಒಂದು ಸಣ್ಣ ದುಃಖವಿತ್ತು. ಆದರೆ ಕಪಿಲ್ನ ಮುಖದ ಮೇಲೆ ಯಾವುದೇ ಭಾವ ಇರಲಿಲ್ಲ. ಈ ಸುದ್ದಿಯಿಂದ ಅವನಿಗೆ ಯಾವುದೇ ಪರಿಣಾಮ ಆಗಿಲ್ಲ ಎನ್ನುವಂತೆ. ಆಗಲೇ ನೀನಾ ತಣ್ಣನೆ ನಗೆಯೊಂದಿಗೆ ಒಂದು ಬಾಣ ಬಿಟ್ಟಳು. ವಾ, ಇಂದೇ ಉಯಿಲಿಗೆ ಸಹಿ ಮಾಡಿದರು ಮತ್ತು ಇಂದೇ. ಮನೋಜ್ ಕೋಪದಿಂದ ನೋಡಿದ. ಆಗ ಅವಳು ಸುಮ್ಮನಾದಳು. ಆಗಲೇ ಕಪಿಲ್ ಸಿಟ್ಟಾಗಿ ಹೇಳಿದ, ಈಗ ಆಫೀಸ್ನಿಂದ ರಜೆ ತೆಗೆದುಕೊಳ್ಳಬೇಕಾಗುತ್ತದೆ. ಸಂಬಳ ಕಟ್ ಮಾಡಲಾಗುತ್ತದೆ, ಅದು ಬೇರೆ. ಮತ್ತು ಮೇಲೆ ಈ ಖರ್ಚು. ನೀನು ಹೆಚ್ಚು ಮಾತನಾಡಬೇಡ, ಕಪಿಲ್ ಕೋಪದಿಂದ ಹೇಳಿದ. ನೀನು ಯಾವತ್ತಾದ್ರೂ ಅವರ ಕಾಳಜಿ ವಹಿಸಿದ್ದೀಯಾ? ಪ್ರತಿ ವಿಷಯದಲ್ಲೂ ಮುಖ ಸಿಂಡರಿಸಿಕೊಂಡು ಹೊರಟು ಹೋಗುತ್ತಿದ್ದೆ. ಅವರು ಆಸ್ತಿ ಕೊಟ್ಟಿದ್ದಾರೆ, ಏಕೆಂದ್ರೆ ಇದು ನಮ್ಮ ಹಕ್ಕು. ಕೋಣೆಯಲ್ಲಿ ನೀರವತೆ ಆವರಿಸಿತು.
ಆಗಲೇ ಅರ್ಚನಾ ಹೇಳಿದಳು, ಸಾಕು ಮಾಡಿ. ಈಗ ಅಪ್ಪ ಹೊರಟು ಹೋಗಿದ್ದಾರೆ. ಹಾಗಾಗಿ ನಾವು ಇದೆಲ್ಲವನ್ನೂ ಮಾಡಬೇಕಾಗುತ್ತದೆ. ಎಲ್ಲರಿಗೂ ಸುದ್ದಿ ಕೊಡಬೇಕಾಗುತ್ತದೆ, ಅಪ್ಪ ಇನ್ನಿಲ್ಲ ಎಂದು. ಮತ್ತು ನೀನಾ, ಸ್ವಲ್ಪ ಅಳುವಿನ ನಾಟಕ ಮಾಡು ಮತ್ತು ನಿನ್ನ ಕೋಣೆಯಲ್ಲಿ ಕೂತಿರಬೇಡ. ಆ ರಾತ್ರಿಯೇ ಸಂಬಂಧಿಕರಿಗೂ ಮತ್ತು ಪರಿಚಿತರಿಗೂ ಮಾಹಿತಿ ನೀಡಲಾಯಿತು ಮತ್ತು 10 ದಿನಗಳಲ್ಲಿ ಎಲ್ಲ ಕಾರ್ಯಗಳನ್ನು ಮುಗಿಸಿ ಅಸ್ಥಿಗಳನ್ನು ವಿಸರ್ಜನೆ ಮಾಡಲಾಯಿತು. 11ನೇ ದಿನ ಭಾನುವಾರವಾಗಿತ್ತು. ಕಪಿಲ್ ಮತ್ತು ಮನೋಜ್ ಮನೆಯಲ್ಲೇ ಇದ್ದರು. ಆಗ ನೀನಾ ಹೊರಗಿನಿಂದ ಹಿಂತಿರುಗಿದಳು. ಅವಳ ಕೈಗಳಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಗಳಿದ್ದವು. ಅದರಲ್ಲಿ ತಿನ್ನುವ ಸಾಮಾನು ತುಂಬಿತ್ತು. ಇದೇನು? ಮನೋಜ್ ಆಶ್ಚರ್ಯದಿಂದ ಕೇಳಿದ. ಅಯ್ಯೋ, ಇಷ್ಟು ಕೋಟಿಗಟ್ಟಲೆ ಆಸ್ತಿಯ ಮಾಲೀಕರಾಗಿದ್ದೇವೆ, ಪಾರ್ಟಿ ಮಾಡಲೇಬೇಕು, ನೀನಾ ನಗುತ್ತಾ ಹೇಳಿದಳು. ಒಳಗಿನಿಂದ ಅರ್ಚನಾ ಕೂಡ ಬಂದಳು. ಒಳ್ಳೆಯದು ಮಾಡಿದೆ, ಬೇಗ ಬಂದೆ. ಯಾರಾದ್ರೂ ನೋಡಿದರೇನೋ? ಇಲ್ಲದಿದ್ದರೆ ಮಾತುಗಳು ಬರುತ್ತವೆ. ತಂದೆ ಸತ್ತು 10 ದಿನ ಕೂಡ ಆಗಿಲ್ಲ ಮತ್ತು ಈ ಜನರು ಪಾರ್ಟಿ ಮಾಡುತ್ತಿದ್ದಾರೆ ಎಂದು. ಅರ್ಚನಾ ಮಾತು ಕೇಳಿ ನೀನಾ ಹೇಳಿದಳು, ಇಲ್ಲ ಅಕ್ಕ, ಯಾರೂ ನೋಡಿಲ್ಲ. ಈಗ ಬನ್ನಿ, ನಾವು 4 ಸೇರಿ ಸಂತೋಷಪಡೋಣ. ಎಲ್ಲರೂ ಒಪ್ಪಿದ್ದರು. ಮ್ಯೂಸಿಕ್ ಸಿಸ್ಟಂನಲ್ಲಿ ನಿಧಾನವಾಗಿ ಹಾಡುಗಳು ಪ್ಲೇ ಆಗಲು ಶುರುವಾದವು. ಟೇಬಲ್ ಮೇಲೆ ವಿವಿಧ ರೀತಿಯ ತಿಂಡಿಗಳು ಸಿದ್ಧವಾದವು. ನಗು ತಮಾಷೆಗಳ ನಡುವೆ 4 ತಮ್ಮ ತಮ್ಮ ಗ್ಲಾಸ್ಗಳಲ್ಲಿ ಜ್ಯೂಸ್ ತುಂಬಲು ಶುರುಮಾಡಿದರು. ಆಗಲೇ ಬಾಗಿಲು ಗಂಟೆ ಬಾರಿಸಿತು. ನೀನಾ ಮೊದಲು ಒಳಗಿನಿಂದ ಇಣಿಕಿ ನೋಡಿದಳು. ಆಗ ಅವಳು ಬೆಚ್ಚಿಬಿದ್ದಳು ಮತ್ತು ಹೇಳಿದಳು, ಅಯ್ಯೋ, ಎಲ್ಲ ಸಾಮಾನುಗಳನ್ನು ಬೇಗ ಅಡಗಿಸಿ. ನಂತರ ಹೋಗಿ ನೀನಾ ಬಾಗಿಲು ತೆರೆದಳು ಮತ್ತು ಮುಖದ ಮೇಲೆ ಸುಳ್ಳಾದ ವಿಷಾದದೊಂದಿಗೆ ಹೇಳಿದಳು, ಅಯ್ಯೋ, ನೀವು ಬನ್ನಿ ಬನ್ನಿ ಒಳಗೆ. ಕಪಿಲ್ ಬೇಗನೆ ಮ್ಯೂಸಿಕ್ ಆಫ್ ಮಾಡಿದ. ಅರ್ಚನಾ ಬೇಗನೆ ತಿನ್ನುವ ಸಾಮಾನುಗಳನ್ನು ಒಟ್ಟುಗೂಡಿಸಿದಳು. ಬಾಗಿಲಿನಿಂದ ವಿನೋದ್ ಒಳಗೆ ಬಂದ ಮತ್ತು ನಿಧಾನವಾಗಿ ಹೇಳಿದ, ನಿಮ್ಮ ತಂದೆಯವರ ಬಗ್ಗೆ ನನಗೆ ಗೊತ್ತಾಯಿತು. ಎಲ್ಲಾ ಕೆಲಸಗಳು ಮುಗಿದ ನಂತರ ನಿಮ್ಮನ್ನು ಭೇಟಿಯಾಗೋಣ ಎಂದುಕೊಂಡೆ. ಕಪಿಲ್ ಗೊತ್ತಿಲ್ಲದಂತೆ ನಟಿಸುತ್ತಾ ಹೇಳಿದ, ಸರ್, ಹೇಳಿ, ಯಾವ ಕೆಲಸಕ್ಕಾಗಿ ಬಂದಿದ್ದೀರಿ? ವಿನೋದ್ ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದ, ಇದು ನಿಮ್ಮ ತಂದೆಯವರ ಉಯಿಲು ಆಗಿದೆ. ಅವರು ಹೋಗುವುದಕ್ಕಿಂತ ಮೊದಲು ಇದನ್ನು ಮಾಡಿಸಿದ್ದರು. ಇದರಿಂದ ಅವರ ಆಸ್ತಿಯ ಬಗ್ಗೆ ಯಾವುದೇ ಗೊಂದಲ ಇರಬಾರದು ಎಂದು. 4 ಕಣ್ಣುಗಳಲ್ಲಿ ಹೊಳಪು ಬಂತು. ಹಸಿದ ಕೋಳಕ್ಕೆ ತನ್ನ ಬೇಟೆ ಸಿಕ್ಕಿದ ಹಾಗೆ. ಮನೋಜ್ ಹೇಳಿದ, ಬನ್ನಿ, ಕುಳಿತುಕೊಳ್ಳಿ. ವಿನೋದ್ ನಿಧಾನವಾಗಿ ಸೋಫಾದ ಮೇಲೆ ಕುಳಿತುಕೊಂಡ ಮತ್ತು ತನ್ನ ಬ್ಯಾಗ್ನಿಂದ ಕೆಲವು ದಾಖಲೆಗಳನ್ನು ತೆಗೆದು ಟೇಬಲ್ ಮೇಲೆ ಇಡುತ್ತಾ ಹೇಳಿದ, ಇದು ನಿಮ್ಮ ತಂದೆಯವರ ಉಯಿಲು. ಇರಿ, ನಾನು ನಿಮಗೆ ಓದಿ ಹೇಳುತ್ತೇನೆ. ಕಪಿಲ್ ತಕ್ಷಣ ಹೇಳಿದ, ಇಲ್ಲ, ಪರವಾಗಿಲ್ಲ, ನಾವು ನೋಡಿಕೊಳ್ಳುತ್ತೇವೆ. ಆದರೆ ವಿನೋದ್ ಮಧ್ಯದಲ್ಲಿಯೇ ಹೇಳಿದ, ನಾನು ಇದನ್ನು ಓದಿ ಕೇಳಿಸುವುದು ಬಹಳ ಮುಖ್ಯ. ಆಗ ಮಾತ್ರ ನಿಮಗೆ ಮುಂದೆ ಏನು ಮಾಡಬೇಕು ಎಂದು ಅರ್ಥವಾಗುತ್ತದೆ. 4 ಪರಸ್ಪರ ನೋಡಿಕೊಂಡರು. ನಂತರ ಮನೋಜ್ ಹೇಳಿದ, ಸರಿ, ನೀವು ಹೇಳಿ, ನಾವು ಕೇಳುತ್ತಿದ್ದೇವೆ. ವಿನೋದ್ ಉಯಿಲನ್ನು ತೆರೆದು ಓದಲು ಶುರುಮಾಡಿದ. ನಾನು ಯಾದರಾಮ್ ಜ್ಯೋತಿರಾಮ್, ಪೂರ್ಣ ಆರೋಗ್ಯವಂತ, ಮನಸ್ಸು ಮತ್ತು ವಿವೇಕದಲ್ಲಿ ಈ ಉಯಿಲನ್ನು ತಯಾರಿಸುತ್ತಿದ್ದೇನೆ. ಇದರ ಅಡಿಯಲ್ಲಿ ನನ್ನ ಸಂಪೂರ್ಣ ಆಸ್ತಿ, ಈ ಮನೆ ಮತ್ತು ಮಾರ್ಕೆಟ್ನ 4 ಅಂಗಡಿಗಳನ್ನು ನನ್ನ 2 ಮಕ್ಕಳಿಗೆ, ಕಪಿಲ್ ಮತ್ತು ಮನೋಜ್ಗೆ ಸಮಾನ ಪಾಲುಗಳಲ್ಲೇ ನೀಡುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತೇನೆ. ಅಲ್ಲಿಯವರೆಗೆ ಕೇಳಿ ಎಲ್ಲರ ಮುಖಗಳು ಅರಳಿದವು. ಆದರೆ ಈ ಬರಹವನ್ನು ಕೇಳುತ್ತಿದ್ದಂತೆಯೇ 4 ಕಣ್ಣುಗಳು ದೊಡ್ಡದಾದವು. ಆದರೆ ನನ್ನ 2 ಮಕ್ಕಳು ನನ್ನ ಎಲ್ಲ ಆಸ್ತಿಯನ್ನೂ ಪಡೆಯಲು ಕೆಲವು ಷರತ್ತುಗಳನ್ನು ಪಾಲಿಸಬೇಕು. ಷರತ್ತು ಸಂಖ್ಯೆ 1, ನನ್ನ 2 ಮಕ್ಕಳಲ್ಲಿ ಯಾರೂ ಈ ಪೂರ್ವಜರ ಮನೆಯನ್ನು ಮಾರಾಟ ಮಾಡುವಂತಿಲ್ಲ. ಷರತ್ತು ಸಂಖ್ಯೆ 2, ಯಾವಾಗ ಅವರಿಬ್ಬರು ತಮ್ಮ ತಾಯಿಯ ಪುಣ್ಯತಿಥಿಯನ್ನು ಪ್ರತಿ ವರ್ಷ ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಆಚರಿಸುತ್ತಾರೆ ಮತ್ತು ಅದರಲ್ಲಿ ಕನಿಷ್ಠ 20 ಗ್ರಾಮಸ್ಥರಿಗೆ ಊಟ ಹಾಕುತ್ತಾರೆ, ಆಗ ಮಾತ್ರ ಮನೆ ಮತ್ತು ಅಂಗಡಿಗಳು ಅವರ ಬಳಿ ಉಳಿಯುತ್ತದೆ. ಷರತ್ತು ಸಂಖ್ಯೆ 3, ಈ ಎಲ್ಲ ಆಸ್ತಿ ಅವರ ಹೆಸರಿಗೆ ಆಗಬೇಕೆಂದರೆ ನನ್ನ ರಾಜಸ್ಥಾನದ ಗೆಳೆಯ ಶ್ರೀ ರಾಮಪ್ರಕಾಶ್ ಅವರ ಮಂಜೂರಾತಿಯನ್ನು ತೆಗೆದುಕೊಂಡು ಬರಬೇಕು. ರಾಮಪ್ರಕಾಶ್ ಅವರ ಸಹಿ ಮತ್ತು ಮಂಜೂರಾತಿ ನಂತರವೇ ಈ ಎಲ್ಲ ಆಸ್ತಿ ನನ್ನ ಮಕ್ಕಳಿಗೆ ಸೇರುತ್ತದೆ. ಒಂದು ವೇಳೆ ನನ್ನ ಮಕ್ಕಳು ಅಥವಾ ಸೊಸೆಯರು 2 ತಿಂಗಳೊಳಗೆ ರಾಮಪ್ರಕಾಶ್ ಅವರ ಮಂಜೂರಾತಿಯನ್ನು ತರಲು ವಿಫಲವಾದರೆ, ಆಗ ನನ್ನ ಈ ಎಲ್ಲ ಆಸ್ತಿಯನ್ನು ಅನಾಥ ಮಕ್ಕಳು ಮತ್ತು ವೃದ್ಧಾಶ್ರಮದ ಹೆಸರಿಗೂ ಬರೆದುಬಿಡಲಾಗುತ್ತದೆ. ಇದನ್ನು ಕೇಳುತ್ತಿದ್ದಂತೆಯೇ ಕಪಿಲ್ ಕೆರಳಿದ. ನೀವು ಏನು ಹೇಳುತ್ತಿದ್ದೀರಿ ಇದು? ಮನೋಜ್ ಕೂಡ ಎದ್ದು ನಿಂತು ಹೇಳಿದ, ಇದು ಸತ್ಯವಾಗಿರಲು ಸಾಧ್ಯವಿಲ್ಲ. ಅಪ್ಪ ನಮಗೆ ಹೀಗೆ ಮಾಡುವುದಿಲ್ಲ. ಆಗಲೇ ಅರ್ಚನಾ ಮತ್ತು ನೀನಾ ಒಟ್ಟಿಗೆ ಹೇಳಿದರು, ಬಹುಶಃ ನೀವು ಸುಳ್ಳು ಹೇಳುತ್ತಿದ್ದೀರಿ ಮತ್ತು ಅಪ್ಪ ಅಂತಹ ಯಾವುದೇ ಉಯಿಲು ಮಾಡಿಸಲಿಲ್ಲ. ವಿನೋದ್ ಶಾಂತ ಸ್ವರದಲ್ಲಿ ಹೇಳಿದ, ಇದು ಸಂಪೂರ್ಣ ಸತ್ಯ. ನಿಮ್ಮ ತಂದೆ ಎಲ್ಲಾ ದಾಖಲೆಗಳ ಮೇಲೆ ಸಹಿ ಮಾಡಿದ್ದಾರೆ. ನೀವು ಇದನ್ನು ಯಾವುದೇ ರೀತಿಯಲ್ಲಿ ನಿರಾಕರಿಸಲು ಸಾಧ್ಯವಿಲ್ಲ. ಆಗಲೇ ನೀನು ಹಠಾತ್ತಾಗಿ ಹೇಳಿದಳು, ಒಂದು ವೇಳೆ ನಾವು ನಿಮ್ಮ ಮಾತನ್ನು ಕೇಳದಿದ್ದರೆ? ಅವಳ ಮಾತು ಕೇಳಿ ವಿನೋದ್ ದೃಢವಾದ ಧ್ವನಿಯಲ್ಲಿ ಹೇಳಿದ,
ಹಾಗಾದರೆ ನೀವು ಮುಂದಿನ 5 ದಿನಗಳೊಳಗೆ ಈ ಮನೆ ಮತ್ತು ಎಲ್ಲವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ನಿಮ್ಮ ತಂದೆಯ ಹೆಸರಿನಲ್ಲಿರುವ ಯಾವುದೇ ವಸ್ತುವನ್ನು ನೀವು ಉಪಯೋಗಿಸಲು ಸಾಧ್ಯವಿಲ್ಲ. ಅರ್ಚನಾ ಹಠಾತ್ತಾಗಿ ಸೋಫಾದ ಮೇಲೆ ಕುಸಿದು ಬಿದ್ದಳು ಮತ್ತು ತಲೆಯ ಮೇಲೆ ಕೈಯಿಟ್ಟು ಅಳಲು ಶುರು ಮಾಡಿದಳು. ಅಯ್ಯೋ ದೇವರೇ, ಇಂತಹ ದಿನಗಳು ಬಂದವೇ? ಏನು ಅಂದುಕೊಂಡಿದ್ದೆವು ಮತ್ತು ಏನೂ ಆಯಿತು? ಮಕ್ಕಳು ಮತ್ತು ಸೊಸೆಯಲು ದಂಗು ಬಡಿದರು. ಕೋಣೆಯಲ್ಲಿ ಗಾಢ ಮೌನ ಆವರಿಸಿತು. ವಿನೋದ್ ರಾಮಪ್ರಕಾಶ್ ಅವರ ವಿಳಾಸವನ್ನು ಒಂದು ಸಣ್ಣ ಚೀಟಿಯ ಮೇಲೆ ಬರೆದು ಅವರಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದ. ಹೋಗುವಾಗ ಅವರ ಮುಖದ ಮೇಲೆ ಒಂದು ಮಂದವಾದ ನಗುವಿತ್ತು. ಅವರು ಒಳಗಿಂದಲೇ ಇಂತಹ ಮಕ್ಕಳು ಮತ್ತು ಸೊಸೆಯರಿಗೆ ಅವರು ಮಾಡಿದ ಕೆಲಸಕ್ಕೆ ಶಿಕ್ಷೆ ಸಿಗಲಿ ಎಂದು ಬಯಸುತ್ತಿದ್ದ ಹಾಗೆ. ಮತ್ತು ಆ ಕ್ಷಣ ಈಗ ಬಹಳ ಹತ್ತಿರ ಬಂದಿತು. ವಿನೋದ್ ಹೋದ ನಂತರ ಕೋಣೆಯ ವಾತಾವರಣ ಇದ್ದಕ್ಕಿದ್ದಂತೆ ಬಿಕೋ ಎನ್ನುತ್ತಿತ್ತು. ಕಪಿಲ್ ಕೋಪದಿಂದ ಮನೋಜ್ ಕಡೆಗೆ ನೋಡಿದ. ಇದೆಲ್ಲ ನಿನ್ನಿಂದಲೇ ಆಯಿತು. ನೀನೇ ಹೇಳ್ತಿದ್ದೆ ವಕೀಲನನ್ನು ಕೂರಿಸಿ ಕೇಳೋಣ ಎಂದು. ನೋಡಿದಿಯಾ ಪರಿಣಾಮ? ಮನೋಜ್ ಕೂಡ ಧ್ವರಿ ಏರಿಸಿ ಹೇಳಿದ. ಅಯ್ಯೋ, ನಾನೇನ್ ಮಾಡಿದೆ? ಅಪ್ಪ ಅವರ ಈ ಷರತ್ತುಗಳನ್ನು ಇಟ್ಟಿದ್ರು. ನಾನು ಕೇವಲ ಕೇಳಲು ಹೇಳಿದ್ದೆ. ನೀನಾ ಮಧ್ಯದಲ್ಲಿ ಸಿಟ್ಟಾಗಿ ಹೇಳಿದಳು. ಈಗ ನಾವು ಯಾವುದೋ ಅಪರಿಚಿತ ಮುದುಕನ ಮುಂದೆ ಕೈ ಚಾಚಬೇಕಾಗುತ್ತದೆ. ನಾಚಿಗೆ ಆಗಬೇಕು ನಿಮಗೆ. ಅರ್ಚನಾ ತೀಕ್ಷ್ಣ ವ್ಯಂಗ್ಯದೊಂದಿಗೆ ಹೇಳಿದಳು. ಬರೀ ಹೆಂಗಸರನ್ನೇ ದೂಷಿಸುತ್ತಿದ್ರಿ ಅಲ್ಲವೇ? ಅಪ್ಪನನ್ನ ಖುಷಿಪಡಿಸಬೇಕಿತ್ತೆಂದು ಆಗ ಎಲ್ಲರೂ ತಮ್ಮ ತಮ್ಮದೇ ನೋಡಿಕೊಳ್ಳುತ್ತಿದ್ದರು. ಕಪಿಲ್ ಕೋಪದಿಂದ ಮಾತನ್ನು ತಡದ. ಈಗ ಹಳೆಯ ವಿಷಯಗಳನ್ನು ತರಬೇಡಿ. ಮುಂದೆ ಏನು ಮಾಡಬೇಕೆಂದು ಯೋಚಿಸಿ. ಆಗಲೇ ಮನೋಜ್ ತಣ್ಣನೆಯ ಸ್ವರದಲ್ಲಿ ಪಿಸುಗುಟ್ಟಿದ. ಯೋಚಿಸುವುದೇನು? ಈಗ ತಲೆ ಕೆಲಸ ಮಾಡುತ್ತಿಲ್ಲ. ಸ್ವಲ್ಪ ಸಮಯದವರೆಗೆ ಜಗಳ ಹೀಗೇ ನಡೆಯಿತು. ನಂತರ ದಣಿದು ಎಲ್ಲರ ಮಾತುಗಳು ನಿಂತಂತೆ ಇಬ್ಬರೂ ಸಹೋದರರು ಮತ್ತು ಅವರ ಹೆಂಡತಿಯರು ತಮ್ಮ ತಮ್ಮ ಕೋಣೆಗಳಿಗೆ ಹೋದರು ಮತ್ತು ನಿದ್ರೆಯ ನೆಪ ಹೇಳಿ ಮೌನವಾದರು. ಆದರೆ ಒಳಗೆ ಉಂಟಾಗುತ್ತಿದ್ದ ಆತಂಕ ಯಾರಿಗೂ ನಿದ್ರಿಸಲು ಬಿಡಲಿಲ್ಲ. ಮರುದಿನ ಬೆಳಿಗ್ಗೆ ಬಿಸಿಲು ಕಿಟಕಿಲಲಿಂದ ಇಣುಕುತ್ತಿತ್ತು. ಮನೋಜ್ ಕಪಿಲ್ನ ಕೋಣೆಯ ಬಾಗಿಲು ತಟ್ಟಿದ. ಕಪಿಲ್ ನಿದ್ರೆ ತುಂಬಿದ ಕಣ್ಣುಗಳಿಂದ ಬಾಗಿಲು ತೆರೆದ. ಮನೋಜ್ ಗಂಭೀರ ಮತ್ತು ದೃಢವಾದ ಧ್ವನಿಯಲ್ಲಿ ಹೇಳಿದ. ಅಣ್ಣ, ಈಗ ಬೇರೆ ದಾರಿಯಿಲ್ಲ. ನಾವು ಆ ರಾಮ್ಪ್ರಕಾಶ್ನ ಬಳಿಗೆ ಹೋಗಲೇಬೇಕು ಮತ್ತು ಹೇಗಾದರೂ ಮಾಡಿ ನಮ್ಮ ಆಸ್ತಿಯನ್ನು ವಾಪಸ್ ತರಬೇಕು. ಕಪಿಲ್ ದೀರ್ಘ ಉಸಿರು ತೆಗೆದುಕೊಂಡ ಮತ್ತು ತಲೆ ಆಡಿಸುತ್ತಾ ಹೇಳಿದ. ಹೌದು, ನಾನು ಮತ್ತು ಅರ್ಚನಾ ಕೂಡ ಇಡೀ ರಾತ್ರಿ ಇದನ್ನೇ ಯೋಚಿಸುತ್ತಿದ್ದೆವು. ನೀನು ಮತ್ತು ನೀನಾ ಸಿದ್ಧರಾಗಿ ಹಾಲ್ನಲ್ಲಿ ಸಿಗೋಣ. ನಾವು ಕೂಡ ಬರುತ್ತಿದ್ದೇವೆ. ಸ್ವಲ್ಪ ಸಮಯದಲ್ಲೇ ನಾಲ್ವರು ಹಾಲ್ನಲ್ಲಿ ಬಂದು ನಿಂತರು. ಯಾವುದೇ ಹೆಚ್ಚುವರಿ ಮಾತುಗಳಿಲ್ಲದೆ ಅವರು ಬ್ಯಾಗ್ ಪ್ಯಾಕ್ ಮಾಡಿದರು ಮತ್ತು ಹೊರಟರು. ರಾಮ್ ಪ್ರಕಾಶ್ ರಾಜಸ್ಥಾನದ ಸುಜಾನ್ಗಢ್ ಎಂಬ ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಸುಮಾರು 8 ಗಂಟೆಗಳ ದೀರ್ಘ ಪ್ರಯಾಣ ಮಾಡಿ ಅಲ್ಲಲ್ಲಿ ಜನರಿಗೆ ದಾರಿ ಕೇಳುತ್ತಾ ಕೊನೆಗೆ ಅವರು ರಾಮ್ ಪ್ರಕಾಶ್ ಅವರ ಮನೆಗೆ ತಲುಪಿದರು. ಕಪಿಲ್ ದೀರ್ಘ ಉಸಿರು ತೆಗೆದುಕೊಂಡ. ಒಂದು ದೊಡ್ಡ ಹಂತ ದಾಟಿದ ಹಾಗೆ. ಬಾಗಿಲು ತೆರೆಯುತ್ತಿದ್ದಂತೆಯೇ ಎದುರಿಗೆ ಒಬ್ಬ ಎತ್ತರದ ದೃಢಕಾಯದ ವ್ಯಕ್ತಿ ನಿಂತಿದ್ದ. ವಯಸ್ಸು ಸುಮಾರು 60-65 ವರ್ಷ. ಬಿಳಿ ಕುರ್ತಾ ಪೈಜಾಮ, ದಟ್ಟವಾದ ಕಪ್ಪು ಬಿಳಿ ಮೀಸೆಗಳು ಮತ್ತು ಮುಖದ ಮೇಲೆ ಗಟ್ಟಿತನದ ಗಾಢಬಣ್ಣ. ಅವನು ಸುಮ್ಮನೆ ಅವರನ್ನು ಮೇಲಿಂದ ಕೆಳಗೆ ನೋಡಿದರು. ನಂತರ ಗಂಭೀರ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಹೇಳಿದರು. ಬನ್ನಿ, ನಾನು ನಿಮ್ಮ ನಿರೀಕ್ಷೆಯಲ್ಲಿದ್ದೇನೆ. ಕಪಿಲ್ ಮತ್ತು ಮನೋಜ್ ಒಂದು ಕ್ಷಣಕ್ಕೆ ನಿಂತುಬಿಟ್ಟರು. ಅರ್ಚನಾ ಸ್ವಲ್ಪ ಬಾಗಿ ಕಪಿಲ್ನ ಕಿವಿಯಲ್ಲಿ ಪಿಸುಗುಟ್ಟಿದಳು. ನೋಡಿ, ಹೆಚ್ಚು ಸಮಯ ತೆಗೆದುಕೊಳ್ಳಬೇಡಿ. ಇವನಿಗ ಹಣದ ಆಮಿಷ ತೋರಿಸಿ ಅನುಮತಿ ತೆಗೆದುಕೊಳ್ಳೋಣ. ಆದರೆ ಕಪಿಲ್ ಏನನ್ನು ಹೇಳೋದಕ್ಕಿಂತ ಮೊದಲು ರಾಮ್ಪ್ರಕಾಶ್ ಅವರ ಧ್ವನಿ ಇಡೀ ಕೋಣೆಯಲ್ಲಿ ಮೊಳಗಿತು. ಇಂದಿನಿಂದ ನೀವೆಲ್ಲರೂ ಮುಂದಿನ 25 ದಿನಗಳು ಇಲ್ಲೇ ಇರುತ್ತೀರಿ. ನಾನು ಹೇಳಿದ ರೀತಿಯಲ್ಲಿ ಇರಬೇಕು. ನಾನು ಹೇಳಿದ ಹಾಗೆ ಊಟ ತಿಂಡಿ ಮಾಡಬೇಕು ಮತ್ತು ನಾನು ಏನು ಹೇಳುತ್ತೇನೋ ಅದನ್ನೇ ಮಾಡಬೇಕು. ಒಂದು ವೇಳೆ ನನ್ನ ಒಂದು ಮಾತನ್ನು ಉಲ್ಲಂಘಿಸಲು ಪ್ರಯತ್ನಿಸಿದ್ದರೆ ನಿಮ್ಮ ಆಸ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಮತ್ತು ನೆನಪಿರಲಿ, ನನ್ನನ್ನು ಹಣದ ಆಮಿಷದಿಂದ ಖರೀದಿಸಲು ಸಾಧ್ಯವಿಲ್ಲ. ನಿಮ್ಮ ತಂದೆ ಯಾದರಾಮ್ ನನ್ನ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು ಮತ್ತು ಅವರ ಕೊನೆಯ ಆಸೆಯನ್ನು ನಾನು ಹೇಗಾದರೂ ಮಾಡಿ ಪೂರೈಸುತ್ತೇನೆ. ಕೆಲವು ಕ್ಷಣಗಳವರೆಗೆ ರಾಮ್ಪ್ರಕಾಶ್ ಅವರನ್ನು ಮೇಲಿಂದ ಕೆಳಗೆ ನೋಡಿದರು. ನಂತರ ತಣ್ಣನೆಯ ಸ್ವರದಲ್ಲಿ ಹೇಳಿದರು. ನಿಮ್ಮ ಕೋಣೆಗಳು ಸಿದ್ಧವಾಗಿವೆ. ಸುಸ್ತಾಗಿರಬಹುದು. ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ರಾತ್ರಿ ಊಟಕ್ಕೆ ಸರಿಯಾಗಿ 8 ಗಂಟೆಗೆ ಕೆಳಗೆ ಬನ್ನಿ. ಇಲ್ಲವಾದರೆ ಊಟ ಸಿಗುವುದಿಲ್ಲ. ಅವರ ಮಾತಿನ ಗಾಂಭೀರ್ಯ ಅಷ್ಟೊಂದು ತೀಕ್ಷ್ಣವಾಗಿತ್ತು. ನಾಲ್ವರ ಮುಖದ ಮೇಲೆ ಆಶ್ಚರ್ಯ, ಅಸಮಾಧಾನ ಮತ್ತು ಅಸಹಜತೆ ಸ್ಪಷ್ಟವಾಗಿ ಕಾಣಿಸಿತು. ಕೋಣೆಗೆ ತಲುಪಿದ ತಕ್ಷಣ ಅರ್ಚನಾ ಮತ್ತು ನೀನಾರಿಗೆ ತಮ್ಮ ಕೋಪವನ್ನು ನಿಯಂತ್ರಿಸಲಾಗಲಿಲ್ಲ. ಅರ್ಚನಾ ಸಿಟ್ಟಾಗಿ ಹೇಳಿದಳು. ಎಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ನಾವು? ನಿಮ್ಮ ತಂದೆ ಸತ್ತ ನಂತರವೂ ನೆಮ್ಮದಿಯಿಂದ ಇರಲು ಬಿಡಲಿಲ್ಲ. ನೀನಾ ಕೂಡ ಕಿರಿಕಿರಿಯಾಗಿ ಹೇಳಿದಳು. ಮತ್ತು ಈ ಮುದುಕ ರಾಮ್ಪ್ರಕಾಶ್ ತಾನೇನೆಂದು ತಿಳಿದುಕೊಂಡಿದ್ದಾನೆ? ಮುಖದಿಂದಲೇ ತುಂಬ ಕೋಪಿಷ್ಟನಂತೆ ಕಾಣುತ್ತಾನೆ. ಆಗಲೇ ಕಪಿಲ್ ಕೂಡ ಪಿಸುಗುಟ್ಟಿದ.
ಮರ್ಯಾದೆ ಕೊಡಲು ನಾವು ಅತಿಥಿಗಳಲ್ಲ, ಖೈದಿಗಳಂತೆ. ಕಪಿಲ್ ತಲೆ ತಗ್ಗಿಸಿ ಬಳಲಿದ ಧ್ವನಿಯಲ್ಲಿ ಹೇಳಿದ. ಈಗ ಬಹಳ ಸುಸ್ತಾಗಿದೆ, ನೀವೆಲ್ಲರೂ ತೊಂದರೆ ಕೊಡಬೇಡಿ, ಮಲಗಲು ಬಿಡಿ. ಮತ್ತು ಹೌದು, 8 ಗಂಟೆಗೆ ಎಬ್ಬಿಸಿ, ಇಲ್ಲವಾದರೆ ಊಟ ಸಿಗುವುದಿಲ್ಲ. ಆದರೆ ಸ್ನೇಹಿತರೆ, ಮುಂದಿನ 20-25 ದಿನಗಳಲ್ಲಿ ಕೊನೆಗೆ ಏನಾಗುತ್ತದೆ ಎಂದು ಯಾರಿಗೂ ಅಂದಾಜಿರಲಿಲ್ಲ. ಈಗ ಅವರ ಊಹೆಗೂ ಮೀರಿದ ಏನೋ ನಡೆಯಲಿತ್ತು. ರಾತ್ರಿ 8 ಗಂಟೆಯಾಗಿತ್ತು. ಕಪಿಲ್, ಮನೋಜ್ ಮತ್ತು ಅವರ ಹೆಂಡತಿಯರು ನಿಧಾನವಾಗಿ ಕೆಳಗಿಳಿದು ಬಂದರು. ಅಡುಗೆ ಮನೆಯಲ್ಲಿ ರಾಮ್ಪ್ರಕಾಶ್ ಒಬ್ಬರೇ ಊಟ ತಯಾರಿಸುತ್ತಿದ್ದರು. ಯಾವುದೇ ಸೇವಕರಾಗಲಿ ಹೆಂಡತಿ ಮಕ್ಕಳಾಗಲಿ ಇರಲಿಲ್ಲ. ಅವರನ್ನು ನೋಡಿದ ತಕ್ಷಣ ರಾಮ್ಪ್ರಕಾಶ್ ಹೇಳಿದರು, ಕೆಳಗೆ ಕುಳಿತುಕೊಳ್ಳಿ. ನೀನಾ ಮುಖ ಸಿಂಡಿಸುತ್ತಾ ಉತ್ತರಿಸಿದಳು, ಕೆಳಗೆ ಏಕೆ? ಇಲ್ಲಿ ಡೈನಿಂಗ್ ಟೇಬಲ್ ಇಲ್ಲವೇ? ನಾನು ಸೋಫಾದ ಮೇಲೆ ಕುಳಿತು ತಿನ್ನುತ್ತೇನೆ. ಎಲ್ಲರ ಕಣ್ಣುಗಳು ಹಠಾತ್ತಾಗಿ ಅವಳ ಕಡೆಗೆ ತಿರುಗಿದವು. ವಾತಾವರಣದಲ್ಲಿ ವಿಚಿತ್ರ ಮೌನ ಆವರಿಸಿತು. ಆಗಲೇ ರಾಮಪ್ರಕಾಶ್ ತಣ್ಣನೆಯ ಸ್ವರದಲ್ಲಿ ಹೇಳಿದ್ರು, ಇಲ್ಲಿ ಕೆಳಗೆ ಕುಳಿತುಕೊಂಡೇ ತಿನ್ನುವುದು. ಮನೆಯಲ್ಲಿ ಯಾವುದೇ ಸೋಫಾ ಗೀಫಾ ಇಲ್ಲ. ಮತ್ತು ಇದ್ರೂ ನಿಮಗೆ ಬೇರೆಲ್ಲೂ ತಿನ್ನಲು ಅನುಮತಿಯಿಲ್ಲ. ಒಂದು ವೇಳೆ ನಿಮಗೆ ತೊಂದರೆ ಇದ್ರೆ ಈಗಲೇ ನಿಮ್ಮ ಮನೆಗೆ ಹೋಗಬಹುದು. ಅರ್ಚನಾ ತಕ್ಷಣ ಮಧ್ಯದಲ್ಲಿ ಮಾತನಾಡುತ್ತಾ ಹೇಳಿದ್ಲು, ಇಲ್ಲ, ನಮಗೆ ಯಾವುದೇ ತೊಂದರೆ ಇಲ್ಲ, ನಾವಿಲ್ಲೇ ಕುಳಿತುಕೊಳ್ತೀವಿ. ಎಲ್ಲರೂ ಕೆಳಗೆ ಕುಳಿತುಕೊಂಡ್ರು. ಸ್ವಲ್ಪ ಸಮಯದಲ್ಲೇ ರಾಮಪ್ರಕಾಶ್ ಊಟದ ತಟ್ಟೆಗಳನ್ನು ಹಾಕಿದ್ರು. ಒಂದು ಬಟ್ಟಲು ನೀರಿನಂತಹ ದಾಲ್, ಒಂದು ಈರುಳ್ಳಿ ಮತ್ತು ತಣ್ಣನೆಯ ಒಣಗಿದ ಸುಟ್ಟ ರೊಟ್ಟಿಗಳು. ಇದನ್ನು ನೋಡಿ ಕಪಿಲ್ನ ಮುಖದ ಬಣ್ಣ ಬದಲಾಯಿತು. ಇದೇನೋ ಇದು? ಎಂಥ ಊಟ? ನನಗೆ ಬೇಡ, ನಾನು ಹೊರಗೆ ತಿಂದುಕೊಳ್ತೇನೆ. ಅವನು ಕೋಪದಿಂದ ಎದ್ದು ನಿಂತ. ಮನೋಜ್ ಕೂಡ ಏಳುತ್ತಾ ಹೇಳಿದ, ನೀವು ನಮ್ಮನ್ನು ಏನೆಂದು ತಿಳಿದುಕೊಂಡಿದ್ದೀರಿ? ನಾವು ಇಂತಹ ಊಟ ಮಾಡುವ ಭಿಕ್ಷುಕರಲ್ಲ. ರಾಮಪ್ರಕಾಶ್ ಗಾಬಲಿಯಾಗದೆ ತಮ್ಮ ಜಾಗದಲ್ಲಿ ಕುಳಿತಿದ್ರು ಮತ್ತು ಆರಾಮವಾಗಿ ತಮ್ಮ ಊಟ ಮಾಡುತ್ತಿದ್ರು. ಅವರ ತಟ್ಟೆಯಲ್ಲಿ ತಾಜಾ ಬಿಸಿ ರೊಟ್ಟಿಗಳು ಮತ್ತು ಪನೀರ್ ಸಬ್ಜಿ ಇತ್ತು. ಇದನ್ನು ನೋಡಿ ಕಪಿಲ್ ಮತ್ತು ಮನೋಜ್ನ ಕೋಪ ಮತ್ತಷ್ಟು ಹೆಚ್ಚಾಯಿತು. ರಾಮಪ್ರಕಾಶ್ ಶಾಂತಧ್ವನಿಯಲ್ಲಿ ಹೇಳಿದ್ರು, ತಿನ್ನುವುದಿದ್ರೆ ತಿನ್ನಿ, ಇಲ್ಲದಿದ್ರೆ ಬಾಗಿಲು ತೆರೆದಿದೆ, ಹೋಗಬಹುದು. ಆದ್ರೆ ನೆನಪಿರ್ಲಿ, ನನ್ನ ಅನುಮತಿಯಿಲ್ಲದೆ ಒಂದು ಹೆಜ್ಜೆ ಕೂಡ ಇಲ್ಲಿಂದ ಹೊರಗೆ ಇಟ್ಟರೆ ನಿಮ್ಮ ಆಸ್ತಿಯನ್ನು ಕಳೆದುಕೊಳ್ಳುತ್ತೀರಿ. ನೀನಾ ಕೂಗಿದ್ಲು, ಅಯ್ಯೋ, ಆದ್ರೆ ನೋಡಿ, ಈ ದಾಲ್ ನೀರಿನಂತಿದೆ ಮತ್ತು ಇಂತಹ ಹಳಸಿದ ರೊಟ್ಟಿಯನ್ನು ಯಾರಾದ್ರೂ ಹೇಗೆ ತಿನ್ನಲು ಸಾಧ್ಯ? ರಾಮಪ್ರಕಾಶ್ ಅವಳ ಕಡೆಗೆ ನೋಡದೆ ಹೇಳಿದ್ರು, ಜನರು ಇದನ್ನೇ ತಿಂದು ಬದುಕುತ್ತಾರೆ ಕೂಡ. ನನ್ನ ಒಬ್ಬ ಸ್ನೇಹಿತ ದೆಹಲಿಯಲ್ಲಿದ್ದ. ಪಾಪ, ಆತ ದೊಡ್ಡ ದುರದೃಷ್ಟವಂತನಾಗಿದ್ದ. 2 ಮಕ್ಕಳು ಮತ್ತು ಸೊಸೆಯರಿದ್ರೂ ಅವನಿಗೆ ದಿನಕ್ಕೆ 1 ಹೊತ್ತು ಕೂಡ ಸರಿಯಾದ ಊಟ ಸಿಗ್ತಿರ್ಲಿಲ್ಲ. ಅವರು ಸ್ವಲ್ಪ ಹೊತ್ತು ಸುಮ್ಮನಾದರು. ನಂತರ ಹೇಳಿದರು, ಈಗ ನೀವು ಬೇಕಾದ್ರೆ ತಿನ್ನಿ, ಇಲ್ಲದಿದ್ರೆ ಮಲಗಿ. ಆದ್ರೆ ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ಎಲ್ಲರೂ ಕೆಳಗೆ ಬರಬೇಕು, ಇಲ್ಲದಿದ್ರೆ ಹೊರಗೆ ದಬ್ಬಿ ಬಿಡುತ್ತೇನೆ. ಕಪಿಲ್ನ ಕೋಪ ಈಗ ಮುಗಿಲು ಮುಟ್ಟಿತು. ಅವನು ಏನೂ ಹೇಳದೆ ಮೇಲೆ ಹೋದ. ಮನೋಜ್, ನೀನಾ ಮತ್ತು ಅರ್ಚನಾ ಕೂಡ ಹೋಗಲು ಹೊರಟಿದ್ರು. ಆಗ ಹಿಂದಿನಿಂದ ರಾಮಪ್ರಕಾಶ್ ಅವರ ಧ್ವನಿ ಬಂತು, 1 ನಿಮಿಷ, ಇಲ್ಲಿಟ್ಟಿರುವ ಊಟವನ್ನು ತಿನ್ನದಿದ್ರೆ ಹೊರಗೆ ನಾಯಿಗಳಿಗೆ ಹಾಕಿರಿ ಮತ್ತು ಪ್ಲೇಟ್ ಗ್ಲಾಸ್ಗಳನ್ನು ಚೆನ್ನಾಗಿ ತೊಳೆದಿಡಿ. ನಾನು ಮಲಗಲು ಹೋಗುತ್ತಿದ್ದೇನೆ. ಒಳಗಿನಿಂದಲೇ ಹಲ್ಲು ಕಡಿಚುತ್ತಾ ಮನೋಜ್ ಊಟವನ್ನು ಒಂದು ಚೀಲದಲ್ಲಿ ತುಂಬಿ ಹೊರಗೆ ಹೋದ. ಅತ್ತ ನೀನಾ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಾ ಹೇಳಿದ್ಲು, ಅಕ್ಕ, ಇವನು ನಮಗೆ ಅಷ್ಟು ಸುಲಭವಾಗಿ ನಮ್ಮ ಹಕ್ಕನ್ನು ಬಿಟ್ಟುಕೊಡುವುದಿಲ್ಲ ಅನಿಸುತ್ತದೆ. ನನಗೆ ಎಷ್ಟು ಹಸಿವಾಗಿದೆ, ಮತ್ತು ಆ ಮುದುಕ ಇಡೀ ಪನ್ನೀರನ್ನು ಒಬ್ಬನೇ ತಿಂದ. ಅರ್ಚನಾ ಅವಳಿಗೆ ಸಮಾಧಾನ ಹೇಳಿದ್ಲು, ನೀನು ಚಿಂತೆ ಮಾಡಬೇಡ, ಯಾವುದಾದರೂ ದಾರಿ ಖಂಡಿತ ಸಿಗುತ್ತದೆ. ಆದ್ರೆ ಇಂದು ಹಸಿದೇ ಮಲಗಬೇಕಾಗುತ್ತದೆ. ಮನೋಜ್, ಊಟ ಹಾಕಿ ಬಂದಿದ್ದೇನೆ, ಈಗ ಮೇಲೆ ಹೋಗುತ್ತಿದ್ದೇನೆ. ಸ್ವಲ್ಪ ಸಮಯದ ನಂತರ ನೀನಾ ಮತ್ತು ಅರ್ಚನಾ ಕೂಡ ಎಲ್ಲ ಕೆಲಸ ಮುಗಿಸಿ ಮೇಲೆ ಹೋದರು. ರಾತ್ರಿ ಗಾಢವಾಗುತ್ತಿತ್ತು. ಅರ್ಚನಾ ಮತ್ತು ನೀನಾ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆಯೇ ಕಪಿಲ್ನ ಕೋಪ ಸ್ಫೋಟಿಸಿತು. ಅವನು ಕೂಗಿ ಹೇಳಿದ, ಇದೆಲ್ಲ ನಿಮ್ಮದೇ ತಪ್ಪು. ಒಂದು ವೇಳೆ ನೀವು ಅಪ್ಪನಿಗೆ ಸರಿಯಾಗಿ ಊಟ ಕೊಟ್ಟಿದ್ದರೆ ಅಥವಾ ಅವರ ಬಗ್ಗೆ ಕಾಳಜಿ ವಹಿಸಿದ್ದರೆ ಇಂದು ನಮಗೆ ಇದೆಲ್ಲ ಆಗತ್ತಿರ್ಲಿಲ್ಲ. ಇಡೀ ದಿನದಿಂದ ನಾವು ಸರಿಯಾಗಿ ಏನೂ ತಿಂದಿಲ್ಲ, ಮತ್ತು ಈಗ ರಾತ್ರಿಯೂ ಸಹ. ಅರ್ಚನಾ ಕೂಡ ನಾಟಕೀಯ ಶೈಲಿಯಲ್ಲಿ ಹೇಳಿದ್ಲು, ವಾ, ಎಲ್ಲ ದೋಷವನ್ನು ನನ್ನ ತಲೆ ಮೇಲೆ ಹಾಕಿಬಿಟ್ರಿ. ಮತ್ತೆ ನೀವೇನಾದರೂ ನಿಮ್ಮ ಅಪ್ಪನಿಗೆ ಗೌರವ ಕೊಟ್ಟಿದ್ದೀರಾ? ಒಂದು ವೇಳೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದರೆ ಈ ದಿನ ನೋಡಬೇಕಾಗಿರ್ಲಿಲ್ಲ. ಬಂದ್ರು ದೊಡ್ಡವರು ನನಗೆ ಪಾಠ ಹೇಳಲು. ಮನೋಜ್ ಅವರನ್ನು ನೋಡುತ್ತಿದ್ರು, ಆದ್ರೆ ಹೆಚ್ಚು ಏನೂ ಹೇಳಲು ಧೈರ್ಯ ಮಾಡಲಿಲ್ಲ. ಮನೋಜ್ ನಿಧಾನವಾಗಿ ಹೇಳಿದ, ಅಣ್ಣ, ಈಗ ಇದೆಲ್ಲದರ ಬಗ್ಗೆ ಜಗಳವಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಾವು ಮಲಗಬೇಕು. ಬೆಳಗ್ಗೆ 7 ಗಂಟೆಗೆ ಸಿದ್ಧರಾಗಿ ಕೆಳಗೆ ತಲುಪಬೇಕು.
ನಾಳೆ ಯಾವ ಹೊಸ ಕಷ್ಟ ನಮ್ಮ ತಲೆ ಮೇಲೆ ಬೀಳುವುದೋ ಗೊತ್ತಿಲ್ಲ. ಕಪಿಲ್ ಒಪ್ಪಿಗೆ ಸೂಚಿಸಿ ಸುಮ್ಮನೆ ಹೋಗಿ ಮಲಗಿದ. ಅರ್ಚನಾ ಕೂಡ ಮುಖ ಸಿಂಡಿಸುತ್ತಾ ನೀನಾಲೊಂದಿಗೆ ಹಾಸಿಗೆಯ ಮೇಲೆ ಹೋಗಿ ಮಲಗಿದಳು. ಮರುದಿನ ಬೆಳಗಿನ ಸೂರ್ಯ ಉದಯಿಸಿತ್ತು. 4 ಜನರು ಸರಿಯಾಗಿ 7 ಗಂಟೆಗೆ ಕೆಳಗೆ ಇಳಿದು ಬರುತ್ತಿದ್ದರು. ರಾಮಪ್ರಕಾಶ್ ಮೊದಲೇ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರನ್ನು ನೋಡಿದ ಅವರು ಹೇಳಿದರು, ಏನಿದು, ಎಲ್ಲರೂ ಸರಿಯಾದ ಸಮಯಕ್ಕೆ ಸಿದ್ಧರಾಗಿದ್ದೀರಿ. ಮೊದಲೇ ವಿಷ್ಟು ವಿಧೇಯರಾಗಿದ್ದರೆ ಈ ದಿನ ನೋಡಬೇಕಾಗಿರಲಿಲ್ಲ. 4 ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಬಾಗಿದವು. ರಾಮಪ್ರಕಾಶ್ ಹೇಳಿದ್ರು, ಸರಿ, ನೇರವಾಗಿ ಕೆಲಸದ ವಿಷಯಕ್ಕೆ ಬರ್ತೇನೆ. ನಿಮ್ಗೆ ಗೊತ್ತಿದೆ, ನನ್ನ ಅನುಮತಿಯಿಲ್ಲದೆ ನಿಮ್ಮ ತಂದೆಯ ಜಮೀನು ಆಸ್ತಿ ನಿಮಗೆ ಸಿಗುವುದಿಲ್ಲ. ಮತ್ತು ನಾನು ನಿಮಗೆ ಅನುಮತಿ ನೀಡ್ತೇನೆ, ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ 2 ಕೆಲಸಗಳನ್ನು ಕೊಡ್ತೇನೆ. ಅದನ್ನು ನೀವು ಪೂರ್ಣಗೊಳಿಸಬೇಕು. ಒಂದು ವೇಳೆ ನೀವು ಈ ಕೆಲಸಗಳನ್ನು ಮೋಸ ಮತ್ತು ವಂಚನೆಯಿಲ್ಲದೆ ಪೂರ್ಣಗೊಳಿಸಿದರೆ ನಾನು ನಿಮಗೆ ನಿಮ್ಮ ಆಸ್ತಿಯನ್ನು ಸಂತೋಷದಿಂದ ಕೊಟ್ಟುಬಿಡ್ತೀನಿ. ಆದರೆ ಒಂದು ವೇಳೆ ನನಗೆ ಸ್ವಲ್ಪವಾದರೂ ಅನುಮಾನ ಬಂದರೆ, ನೀವು ಯಾವುದೇ ರೀತಿಯಲ್ಲಿ ಮೋಸ ಮಾಡಿದ್ದೀರಿ ಅಥವಾ ನನ್ನನ್ನು ಕೇಳದೆ ಬೇರೆ ಏನಾದರೂ ಮಾಡಲು ಪ್ರಯತ್ನಿಸಿದ್ದೀರಿ ಎಂದು ಗೊತ್ತಾದರೆ ಆಗ ತಿಳಿದುಕೊಳ್ಳಿ, ಸಂಪೂರ್ಣ ಆಸ್ತಿ ಟ್ರಸ್ಟ್ನ ಹೆಸರಿಗೆ ಆಗುತ್ತದೆ. ಕಪಿಲ್ ಮತ್ತು ಮನೋಜ್ ಆಶ್ಚರ್ಯದಿಂದ ಹೇಳಿದ್ರು, ಆದರೆ ಈ ಸಂಪೂರ್ಣ ಆಸ್ತಿಯಲ್ಲಿ ನಮ್ಮದು ಬೇರೆ ಬೇರೆ ಪಾಲು ಇದೆಯಲ್ವೇ? ಆಗಲೇ ರಾಮಪ್ರಕಾಶ್ ಮಧ್ಯದಲ್ಲಿಯೇ ಹೇಳಿದ್ರು, ಪಾಲು ಬೇರೆ ಬೇರೆ ಇರಲಿ, ಸಹೋದರರು ಒಂದೇ ಅಲ್ವೇ? ನಿಮ್ಮಿಬ್ರಲ್ಲಿ ಅಥವಾ ನಿಮ್ಮ ಹೆಂಡತಿಯರಲ್ಲಿ ಯಾರಾದರೂ ಒಬ್ಬರು ಕೂಡ ವಿಫಲರಾದ್ರೆ ಯಾರಿಗೂ ಅವರ ಪಾಲು ಸಿಗುವುದಿಲ್ಲ. ಅರ್ಥವಾಯ್ತೆ? 4 ಮುಖಗಳಿಂದ ಬೆವರು ಹರಿಯಲು ಶುರುವಾಯಿತು. ಅವರ ಒಳಗಿನ ಆತ್ಮಸಾಕ್ಷಿ ಕೂಗುತ್ತಿತ್ತು. ಆದರೆ ರಾಮಪ್ರಕಾಶ್ ಜಿಯವರ ಪ್ರತಿ ಮಾತನ್ನು ಪಾಲಿಸುವುದನ್ನು ಬಿಟ್ಟು ಅವರಿಗೆ ಬೇರೆ ದಾರಿಯಿರಲಿಲ್ಲ. ಅಷ್ಟರಲ್ಲಿ ರಾಮಪ್ರಕಾಶ್ ಗಂಭೀರ ಸ್ವರದಲ್ಲಿ ಹೇಳಿದ್ರು, ಹಾಗಾದರೆ ನಿಮ್ಮ ಮೊದಲ ಪರೀಕ್ಷೆ ಈಗ ಶುರುವಾಗುತ್ತದೆ. ರಾಮಪ್ರಕಾಶ್ ಗಂಟಲು ಸರಿಪಡಿಸಿಕೊಂಡು ಹೇಳಿದ್ರು, ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಒಂದು ವೃದ್ಧಾಶ್ರಮವಿದೆ, ದೇವಕಿ ಆಶ್ರಮ. ನಾನು ಅಲ್ಲಿಗೆ ನಿಮ್ಮ ಆಗಮನದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಇಂದಿನಿಂದ ಪೂರ್ಣ 21 ದಿನಗಳು ನೀವು ಅಲ್ಲಿ ಕೆಲಸ ಮಾಡುತ್ತೀರಿ. ವೃದ್ಧ ತಂದೆ ತಾಯಿಗಳ ಸೇವೆ ಮಾಡುತ್ತೀರಿ, ಅವರ ಕಾಳಜಿ ವಹಿಸುತ್ತೀರಿ. ಅವರಿಗೆ ಸ್ನಾನ ಮಾಡಿಸುವುದು, ಬಟ್ಟೆ ಬದಲಾಯಿಸುವುದು, ಊಟ ತಿನ್ನಿಸುವುದು, ಯಾವುದೇ ದೂರು ಮತ್ತು ಕೆಲಸದಿಂದ ತಪ್ಪಿಸಿಕೊಳ್ಳದೆ ಎಲ್ಲವನ್ನೂ ಮಾಡುತ್ತೀರಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬರೂ ಈ ಕೆಲಸದಲ್ಲಿ ವಿಫಲರಾದರೆ ಆಗ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಅಲ್ವೇ? ಹಾಗಾದರೆ ಈಗಲೇ ಹೊರಡಿ, ಇಲ್ಲದಿದ್ದರೆ ತಡವಾಗುತ್ತದೆ. ಕಪಿಲ್ ಎಲ್ಲಾ ಮಾತುಗಳನ್ನು ಕೇಳಿ ಕಿರಿಕಿರಿಗೊಂಡು ಹೇಳಿದ, ಆದರೆ ನಮಗೆ ಈ ಕೆಲಸದ ಯಾವುದೇ ಅನುಭವ ಇಲ್ಲ, ಮತ್ತವರ ಸೇವೆಯನ್ನು ನಾವು ಏಕೆ ಮಾಡಬೇಕು? ನಾವು ನಿಮ್ಮ ಸೇವೆ ಮಾಡಬಹುದು. ಮನೋಜ್ ಕೂಡ ಹೇಳಿದ, ನೀವೇನು ಹೇಳ್ತೀರೋ ನಾವು ನಿಮಗಾಗಿ ಮಾಡಬಹುದು, ಆದರೆ 21 ದಿನ ಅಲ್ಲಿ ಹೋಗಿರುವುದು ಬಹಳ ಕಷ್ಟವಾಗುತ್ತದೆ. ಹೀಗೆ ಮಾಡಬೇಡಿ. ಅರ್ಚನಾ ಮತ್ತು ನಿನ್ನ ಸುಮ್ಮನೆ ನಿಂತಿದ್ರು. ರಾಮಪ್ರಕಾಶ್ ತನ್ನನೆ ಸ್ವರದಲ್ಲಿ ಹೇಳಿದ್ರು, ದೇವರ ದಯೆ, ನನಗೆ ಯಾರ ಸೇವೆಯ ಅಗತ್ಯವಿಲ್ಲ. ನಾನು ಎಲ್ಲವನ್ನೂ ನಾನೇ ಮಾಡಿಕೊಳ್ಳಬಲ್ಲೆ. ಮತ್ತು ನಿಮ್ಮ ಬಳಿ ಬೇರೆ ಆಯ್ಕೆ ಇದೆಯನ್ನು ನಾನು ಯಾವಾಗ ಹೇಳಿದ್ದೆ? ನಿಮಗೆ ನಿಮ್ಮ ಆಸ್ತಿ ಬೇಕಲ್ವೇ? ಹಾಗಾದರೆ ಹೋಗಿ ನಾನು ಹೇಳಿದ್ದನ್ನು ಮಾಡಿ ಮತ್ತು ನಂತರ ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ. ಇಬ್ಬರು ಸಹೋದರರಿಗೆ ಬೇರೆ ಏನೂ ಹೇಳಲು ಆಗಲಿಲ್ಲ. ಅವರು ತಮ್ಮ ತಮ್ಮ ಹೆಂಡತಿಯರೊಂದಿಗೆ ಸುಮ್ಮನೆ ಮನೆಯಿಂದ ಹೊರಡಲು ಶುರು ಮಾಡಿದ್ರು. ಆಗಲೇ ನೀನಾ ಹೇಳಿದ್ಲು, ನಮ್ಮ ಸಾಮಾನುಗಳನ್ನು ತೆಗೆದುಕೊಳ್ಳುವುದಿಲ್ಲವೇ? ರಾಮಪ್ರಕಾಶ್ ಹೇಳಿದ್ರು, ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವ ಅಗತ್ಯವಿಲ್ಲ, ಅಲ್ಲಿ ಎಲ್ಲವೂ ಸಿಗುತ್ತದೆ ನಿಮಗೆ. ಈಗ ಹೀಗೆ ಹೋಗಿ ಮತ್ತು ಬೇಗ ಹೋಗಿ. ಅಲ್ಲಿ ಪ್ರವೇಶ ಸಿಗಲಿಲ್ಲವೆಂದರೆ ಆಗ ಬಡತನದ ಜೊತೆಗೆ ಮನೆಯಿಲ್ಲದವರೂ ಆಗುತ್ತೀರಿ. ಇದನ್ನು ಕೇಳಿ 4ರ ಉಸಿರು ನಿಂತಂತಾಯಿತು ಮತ್ತು ಅವರು 4ರೂ ಆತುರದಲ್ಲಿ ಒಂದು ಆಟೋ ರಿಕ್ಷಾದಲ್ಲಿ ಹತ್ತಿ ಧೂಳು ಎಬ್ಬಿಸುತ್ತಾ ದೇವಕಿ ಆಶ್ರಮದ ಕಡೆಗೆ ಹೊರಟರು. ಸ್ವಲ್ಪ ಸಮಯದಲ್ಲಿ ಕಪಿಲ್ ಮತ್ತು ಮನೋಜ್ ತಮ್ಮ ತಮ್ಮ ಹೆಂಡಕಿಯರೊಂದಿಗೆ ದೇವಕಿ ಆಶ್ರಮವನ್ನು ತಲುಪಿದ್ರು. ಎದುರಿಗೆ ದೇವಕಿ ಆಶ್ರಮದ ದೊಡ್ಡ ಗೇಟ್ ಇತ್ತು. ಅದರ ಮೇಲೆ ನೀಲಿ ಬಣ್ಣದಲ್ಲಿ ಬರೆದಿತ್ತು, ದೇವಕಿ ಆಶ್ರಮ, ಸೇವೆಯೇ ಧರ್ಮ. ಒಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಬಿಸಿಲು, ಅರಳಿ ಮರದ ನೆರಳು ಮತ್ತು ದೂರದಿಂದ ಬರುತ್ತಿದ್ದ ಭಜನೆಯ ಧ್ವನಿ ವಾತಾವರಣವನ್ನು ಇನ್ನಷ್ಟು ಶಾಂತಗೊಳಿಸಿತು. ಒಂದು ಕಡೆ ವೃದ್ಧ ಮಹಿಳೆಯರು ಬಿಳಿ ಬಟ್ಟೆಗಳಲ್ಲಿ ಸ್ವೆಟರ್ ಹೆಣೆಯುತ್ತಿದ್ರು. ಇನ್ನೊಂದು ಕಡೆ ಅಂಗಳದಲ್ಲಿ ಕೆಲವು ವೃದ್ಧ ಪುರುಷರು ಪರಸ್ಪರ ಕುಳಿತು ಹರಟೆ ಹೊಡೆಯುತ್ತಿದ್ರು ಮತ್ತು ಕೆಲವರು ಕ್ಯಾರಂ ಆಡುತ್ತಿದ್ರು. ಮೂಲೆಯಲ್ಲಿ ಒಬ್ಬ ವೃದ್ಧ ಮಹಿಳೆ ತುಳಸಿ ಗಿಡದ ಬಳಿ ದೀಪ ಹಚ್ಚುತ್ತಿದ್ಲು. ಆ 4 ಸ್ವಲ್ಪ ಹಿಂಜರಿತ ಮುಂದೆ ಹೋದರು. ಮತ್ತೊಬ್ಬ ವೃದ್ಧಲಿಗೆ ಕೇಳಿದ್ರು, ಅಂಡ ಸ್ಟಾಫ್ ರೂಮ್ ಎಲ್ಲಿದೆ? ವೃದ್ಧರು ನಗಿ ಹೋಟಕೋಲಿನಿಂದ ಸನ್ನೆ ಮಾಡಿ, ಅತ್ತ ಬಲಗಡೆ, ಅಲ್ಲಿ ಕಿಟಕಿಯ ಮೇಲೆ ನೀಲಿ ಪರದೆ ಇದೆ. ಇಷ್ಟು ಕೇಳಿ ಅವರು ನೇರವಾಗಿ ಅದೇ ಕಡೆಗೆ ಹೋದರು. ಸ್ಟಾಫ್ ರೂಮ್ ಒಳಗೆ ಹೋಗ್ತಿದ್ದಂತೆಯೇ ಅವರಿಗೆ ಸಪ್ನ ಸಿಕ್ಕಿದಳು. ಅವಳು ಅಲ್ಲಿನ ಮ್ಯಾನೇಜರ್ ಆಗಿದ್ದಳು ಮತ್ತು ಇಡೀ ಸಿಬ್ಬಂದಿಯನ್ನು ನೋಡಿಕೊಳ್ಳುತ್ತಿದ್ದಳು. ಅವಳನ್ನು ನೋಡಿದ ತಕ್ಷಣ ಅವಳು ಹೇಳಿದ್ಲು, ಬನ್ನಿ, ರಾಮಪ್ರಕಾಶ್ ನನಗೆ ಹೇಳಿದ್ರು ನೀವು ಬರಲಿದ್ದೀರಿ ಎಂದು. ಅವಳು ಸಮಯ ವ್ಯರ್ಥ ಮಾಡದೆ 4ರಿಗೂ ಅವರ ಕೆಲಸಗಳನ್ನು ವಹಿಸಿಕೊಟ್ಲು. ಮನೋಜ್, ನಿಮ್ಮ ಕೆಲಸ ಏನೆಂದರೆ ನಮ್ಮಲ್ಲಿನ ಎಲ್ಲಾ ವೃದ್ಧರನ್ನು ಸುತ್ತಾಡಿಸುವುದು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು. ಕಪಿಲ್, ನೀವು ಆ ಜನರ ಬಗ್ಗೆ ಗಮನ ಕೊಡಬೇಕು, ಯಾರು ತಮ್ಮ ಅಗತ್ಯ ಮತ್ತು ದಿನನಿತ್ಯದ ಕೆಲಸಗಳನ್ನು ಸ್ವತಃ ಮಾಡಲು ಅಸಮರ್ಥನಾಗಿದ್ದಾರೆ. ಉದಾಹರಣೆಗೆ, ಅವರಿಗೆ ಸ್ನಾನ ಮಾಡಿಸುವುದು, ಅವರ ಆರೈಕೆ ಮಾಡುವುದು ಮತ್ತು ಅವರ ಔಷಧಿಗಳು ಮತ್ತು ಊಟ ತಿಂಡಿಗಳ ಬಗ್ಗೆ ಗಮನ ವಹಿಸುವುದು. ಮತ್ತು ನೀವಿಬ್ಬರು, ಅರ್ಚನಾ, ನೀವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಸಹಾಯ ಮಾಡುತ್ತೀರಿ ಮತ್ತು ನೀನಾ, ನೀವು
ನೀವು ಎಲ್ಲರ ಹಾಸಿಗೆಗಳನ್ನು ಸ್ವಚ್ಛಗೊಳಿಸುತ್ತೀರಿ ಮತ್ತು ಕಸ ಗುಡಿಸುವ ಉರಿಸುವ ಬಗ್ಗೆ ಗಮನವಹಿಸುತ್ತೀರಿ. ಇದನ್ನು ಕೇಳಿ ನೀನಾಗಂತೂ ತಲೆ ಸುತ್ತಿದಂತಾಯಿತು. ಅಯ್ಯೋ ದೇವ್ರೇ, ಇಷ್ಟು ಕೆಲಸ ನಾನು ನನ್ನ ಜೀವನದಲ್ಲಿ ಎಂದಿಗೂ ಮಾಡಿಲ್ಲ. ನಾನು ಇದನ್ನೆಲ್ಲ ಹೇಗೆ ಮಾಡಲಿ? ಅರ್ಚನಾ ಒಳಗಿಂದಲೇ ಖುಷಿಯಾಗುತ್ತಿದ್ದಳು. ಸರಿ, ಒಳ್ಳೆದಾಯ್ತು, ಊಟ ತಿಂಡಿಯ ಕೆಲಸ ಸಿಕ್ಕಿತು. ಯಾವುದೋ ವೃದ್ಧರ ಕೊಳೆಯನ್ನು ಸ್ವಚ್ಛಗೊಳಿಸುವುದರಿಂದ ಉಳಿದ್ಕೊಂಡೆ. ಕಪಿಲ್ ತಟ್ಟನೆ ಹೇಳಿದ. ಇದೇನು, ಇಡೀ ಆಶ್ರಮದ ಕೆಲಸವನ್ನೇ ನಮ್ಗೆ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಬೇರೆ ಯಾರೂ ಇಲ್ವೇನೋ? ಮ್ಯಾನೇಜರ್ ಸಪ್ನೆ ಹೇಳಿದ್ಲು. ಈಗ ಇಷ್ಟು ಕೆಲಸ ಕೊಟ್ಟಿದ್ದೇನೆ ಮತ್ತು ನನ್ನಿಂದ ಸಹಾನುಭೂತಿಯ ನಿರೀಕ್ಷೆ ಇಡಬೇಡಿ. ನಿಮ್ಮ ತಂದೆಯೊಂದಿಗೆ ನೀವು ಹೇಗೆ ನಡೆದ್ಕೊಂಡಿದ್ದೀರಿ ಎಂದು ನನ್ಗೆಲ್ಲ ಗೊತ್ತಿದೆ. ಕನಿಷ್ಠ ಈ ಕೆಲಸಗಳನ್ನು ನಿಮ್ಮ ತಪ್ಪುಗಳ ಪ್ರಾಯಶ್ಚಿತ್ತೆ ಎಂದು ತಿಳಿದು ಮನಸ್ಸಿಟ್ಟು ಮಾಡಿ. ಯಾವುದೇ ಕೆಲಸದಿಂದ ತಪ್ಪಿಸಿಕೊಳ್ಳಲು ಯೋಚಿಸ್ಬೇಡಿ. ನನ್ನ ಕಣ್ಣು ನಿಮ್ಮ ನಾಲ್ವರ ಮೇಲೂ ಇರ್ತದೆ. ಇದನ್ನು ಕೇಳಿ ನಾಲ್ವರ ಪಾದಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ಒಳಗೊಳಗೆ ಅವರಿಗೆ ತಮ್ಮ ಮೇಲೆ ಕೋಪ ಬರುತ್ತಿತ್ತು. ಕೊನೆಗೆ ನಾವು ಎಲ್ಲಿ ಸಿಕ್ಕಿಹಾಕೊಂಡಿದ್ದೇವೆ? ಅಯ್ಯೋ, ಅಪ್ಪ ಇಂದು ಬದುಕಿದ್ರೆ? ಮ್ಯಾನೇಜರ್ ಸಪ್ನಾ ಅಲ್ಲಿಂದ ಹೊರಟು ಹೋದ್ಲು. ಅವಳು ಹೋದ ತಕ್ಷಣ ಮನೋಜ್ ನಿಧಾನವಾಗಿ ಹೇಳಿದ, ಅಣ್ಣ, ಒಂದು ವೇಳೆ ಅಪ್ಪನ ಸೇವೆ ಮಾಡಿದ್ರೆ ಈ ದಿನ ಎಂದಿಗೂ ನೋಡ್ಬೇಕಾಗಿರ್ಲಿಲ್ಲ. ಕಪಿಲ್ಲವನಿಗೆ ಬೈಯುತ್ತಾ ಹೇಳಿದ, ನೀನಿ ಸುಮ್ಮನಿರು. ಆಗಲೇ ಸಪ್ನಾ ವಾಪಸ್ ಬಂದ್ಲು ಮತ್ತು ಅವರಿಗೆ ಸಿಬ್ಬಂದಿಯ ಬಟ್ಟೆಗಳನ್ನು ಕೊಟ್ಟು ಹೇಳಿದ್ಲು, ಇದು ನಿಮ್ಮ ಕೋಣೆ. ಪುರುಷ ಸಿಬ್ಬಂದಿಯ ಕೋಣೆ ಬಲಗಡೆ ಇದೆ ಮತ್ತು ಮಹಿಳಾ ಸಿಬ್ಬಂದಿಯ ಕೋಣೆ ಎಡಗಡೆ. ಊಟ ತಿಂಡಿ ನಿಮ್ಗೆ ಉಳಿದ ಎಲ್ಲರಂತೆ ಸಿಗ್ತದೆ. ಇಲ್ಲಿ ಯಾರಿಗೂ ಯಾವುದೇ ವಿಶೇಷ ವ್ಯವಸ್ಥೆ ಇರೋದಿಲ್ಲ. ಆದ್ರಿಂದ ಏನಿದೆಯೋ ಅದರಲ್ಲಿ ಹೊಂದಿಕೊಳ್ಳಲು ಕಲೀರಿ. ಆಗಲೇ ಅರ್ಚನಾ ನಿಧಾನ ಸ್ವರದಲ್ಲಿ ಕೇಳಿದ್ಲು, ನಾವು ಬೆಳಗ್ಗೆ ತಿಂಡಿ ಮಾಡಿರ್ಲಿಲ್ಲ. ಹಾಗಾದ್ರೆ ಈಗ ಯಾವಾಗ ಸಿಗ್ತದೆ? ಸಪ್ನಾ ತಣ್ಣನೆಯ ಮುಖ ಮತ್ತು ಓರೆನೋಟದಿಂದ ಉತ್ತರಿಸಿದ್ಲು, ಹಾಗಾದ್ರೆ ಅದು ನನ್ನ ತಪ್ಪೆ. ತಿಂಡಿ ಪ್ರತಿ ಬೆಳಿಗ್ಗೆ 6 ಗಂಟೆಗೆ ಸಿಗ್ತದೆ. ಬಂದ್ರೆ ಸಿಗ್ತದೆ, ಇಲ್ಲದಿದ್ರೆ ಅದು ಕೂಡ ಸಿಗೋದಿಲ್ಲ. ಮನೋಜ್ ಹಣೆಯ ಮೇಲೆ ಕೈಯಿಟ್ಟು ವ್ಯಂಗ್ಯವಾಗಿ ಹೇಳಿದ. ವಾ, ಬಹಳ ಚೆನ್ನಾಗಿದೆ. ಸಪ್ನಾ ಹೋಗುವ ಮತ್ತೆ ನಿಂತು ಹೇಳಿದ್ಲು, ಮತ್ತು ಹೋಗೋಕ್ಕಿಂತ ಮೊದಲು ನಿಮ್ಮ ಫೋನ್ ಮತ್ತು ಪರ್ಸನ್ನು ಇಲ್ಲೇ ಇಡಿ. ಕಪಿಲ್ ಬೆಚ್ಚಿಬಿದ್ದು ಕೇಳಿದ, ಫೋನ್ ಮತ್ತು ಪರ್ಸೇಕೆ? ಇದು ವೃದ್ಧಾಶ್ರಮವೇ ಅಥವಾ ಜೈಲೇ? ನಮ್ಮೊಂದಿಗೆ ಕೈದಿಗಳಂತೆ ವರ್ತಿಸ್ತಿದ್ದೀರಿ? ಮ್ಯಾನೇಜರ್ ಸಪ್ನಾ ತಿರಸ್ಕಾರ ತುಂಬಿದ ಸ್ವರದಲ್ಲಿ ಹೇಳಿದ್ಲು, ಇದು ಜೈಲು ಎಂದು ನಿಮ್ಗೆ ಅನ್ಸಿದ್ರೆ ನೀವೀಗಲೇ ಬಿಟ್ಟು ಹೋಗ್ಬೋದು. ನಾನು ತಡೆಯೋದಿಲ್ಲ. ಮತ್ತು ಪರ್ಸ್ ಮತ್ತು ಫೋನ್ ಏಕೆಂದ್ರೆ ಎಲ್ಲಾದ್ರೂ ಹೋಗಿ ಏನಾದ್ರೂ ತಿನ್ಬಾರ್ದು ಎಂದು. ಅರ್ಥಾಯ್ತೆ? ಕಪಿಲ್ ತಕ್ಷಣ ಸ್ತಬ್ಧನಾದ. ಅವನ ಕಣ್ಣುಗಳಲ್ಲಿ ಯಾವುದೋ ಹಳೆಯ ನೆನಪು ಹೊಳೆಯಿತು. ಅವನ ಕಿವಿಯಲ್ಲಿ ತನ್ನದೇ ಧ್ವನಿ ಪ್ರತಿಧ್ವನಿಸಿತು. ಅಯ್ಯೋ ಅಪ್ಪ, ನಿಮ್ಗೆ ಫೋನ್ ಮತ್ತು ಈ ಪರ್ಸ್ ಯಾಕ್ಬೇಕು? ನಿಮ್ಮ ನಾಲ್ಗೆ ಇನ್ನಷ್ಟು ಚಪಲವಾಗಿದೆಯೇ? ಮನೆಯಲ್ಲಿ ಏನಿದೆಯೋ ಅದನ್ನು ತಿನ್ನಿ ಮತ್ತು ಫೋನ್ ಪರ್ಸನ್ನು ಇತ್ತಕೊಡಿ. ಅವನು ಒಂದು ಕ್ಷಣ ಅವನ ಗಂಟಲಲ್ಲಿ ಏನೋ ಸಿಗಿಕುಬಿದ್ದಂತೆ ಮೌನವಾದ. ಏಕೆಂದ್ರೆ ತನ್ನದೇ ಭೂತಕಾಲ ಅವನ ದಾರಿಯನ್ನು ತಡೆದ ಹಾಗೆ ಇತ್ತು. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು. ನೀನಾ ಸ್ವಚ್ಛಗೊಳಿಸುವಾಗ ನಿಧಾನವಾಗಿ ಅಳುತ್ತಿದ್ದಳು. ಕಪಿಲ್ ವೃದ್ಧರಿಗೆ ಊಟ ತಿನ್ನಿಸುವುದು ಮತ್ತು ಸ್ನಾನ ಮಾಡಿಸುವುದರಲ್ಲಿ ತೊಡಗಿದ. ಮನೋಜ್ ಎಲ್ಲರಿಗೂ ಸುತ್ತಾಡಿಸುವುದು ಮತ್ತು ಅವರ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡಿಸಲು ಹೋದ. ಅತ್ತ ಅರ್ಚನಾ ಬಹಳ ಖುಷಿಯಾಗಿದ್ದಳು. ಅಡುಗೆ ಮನೆಯ ಕಡೆಗೆ ಹೋಗ್ತಿದ್ದ ಹಾಗೆ ಅವಳು ಲಯಬದ್ಧವಾಗಿ ಹಾಡುತ್ತಿದ್ದಳು. ಅರೇವಾ, ಕೇವಲ ಅಡುಗೆ ಮಾಡ್ಬೇಕಷ್ಟೇ. ಇದನ್ನು ನಾನು ಮನೆಯಲ್ಲಿ ಪ್ರತಿದಿನ ಮಾಡ್ತಿದ್ದೆ. ಇಂದು ಅಮ್ಮ ಕೊಟ್ಟ ಶಿಕ್ಷಣ ಕೆಲಸಕ್ಕೆ ಬರ್ತಾ ಇದೆ. ಧನ್ಯವಾದಗಳು ನನ್ನಮ್ಮ. ಆದ್ರೆ ಅವಳು ಸ್ಟೋರೂಮ್ ಒಳಗೆ ಇಣುಕಿದ ತಕ್ಷಣ ಅವಳ ಮುಖದ ಬಣ್ಣ ಹಾರಿತು. ದೊಡ್ಡ ದೊಡ್ಡ ಪಾತ್ರೆಗಳ ರಾಶಿ, 100 ಕಿಲೋ ಧಾನ್ಯ ಮತ್ತು ತರಕಾರಿಗಳ ರಾಶಿ ನೋಡಿ ಅವಳ ಕೈಗಳು ನಡುಗಲು ಶುರುವಾದವು. ಅವಳು ತಡಬಡಾಯಿಸುತ್ತ ಕೇಳಿದ್ಲು, ಇಲ್ಲಿ ಒಂದು ಬಾರಿಗೆ ಎಷ್ಟು ಜನರ ಊಟ ತಯಾರಿಸಲಾಗುತ್ತದೆ? ಒಳಗೆ ಕೆಲಸ ಮಾಡ್ತಿದ್ದ ಒಬ್ಬ ಸಿಬ್ಬಂದಿ ನಿಲ್ಲದೆ ಹೇಳಿದ, ಒಂದು ಬಾರಿಗೆ ಸುಮಾರು 250 ಜನರ ಊಟ ತಯಾರಾಗುತ್ತದೆ. ಮತ್ತು ಹೌದು, ನೀವು ಹೊಸಬರು, ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೇಳದೆ ಏನಾದ್ರೂ ಮಾಡಿದ್ರೆ ಸಪ್ನಾ ಮೇಡಂ ಹೊರಗೆ ಹಾಕ್ತಾರೆ. ವೃದ್ಧರ ಊಟ ಬಹಳ ಗಮನವಿಟ್ಟು ಮಾಡ್ಬೇಕು. ಅರ್ಚನಾ ಮುಜುಗಾರದಿಂದ ತಲೆಯ ಮೇಲೆ ಕೈಯಿಟ್ಟು ಪಿಸುಗೀತಳು. ಹೌದು, ನನ್ಗೆಲ್ಲ ಗೊತ್ತಿದೆ. ಈಗ ಹೆಚ್ಚು ಬುದ್ಧಿವಾದ ಹೇಳ್ಬೇಡಿ. ಮಧ್ಯಾಹ್ನದ ಸಮಯವಾಗಿತ್ತು. ನೀನಾ ಮತ್ತು ಅರ್ಚನಾ ಕ್ಯಾಂಟೀನ್ನಲ್ಲಿ ಕುಳಿತಿದ್ದರು. ಆಗಲೇ ಎದುರುಗಡೆಯಿಂದ ಕಪಿಲ್ ಮತ್ತು ಮನೋಜ್ ಬಂದರು. ಕಪಿಲ್ ವ್ಯಂಗ್ಯವಾಗಿ ಹೇಳಿದ, ಸ್ವಲ್ಪವೂ ನಾಚಿಕೆಯಿಲ್ಲ. ಗಂಡ ಬಂದ ನಂತರ ಊಟ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಅದೆಲ್ಲ ಇಲ್ಲ. ಮೇಡಂ ಆರಾಮವಾಗಿ ತುಂಬುತ್ತಿದ್ದಾರೆ. ಅರ್ಚನಾ ಓರೆನೋಟದಿಂದ ನೋಡಿದ್ಲು, ಆದ್ರೆ ಏನೂ ಹೇಳಿಲಿಲ್ಲ. ಮನೋಜ್ ಮತ್ತು ಕಪಿಲ್ ಇಬ್ಬರೂ ತಮ್ಮ ತಮ್ಮ ಊಟ ತೆಗೆದುಕೊಂಡು ಕುಳಿತರು. ನೀನಾ ಅಳುವಿನ ಮುಖ ಮಾಡಿ ಮನೋಜ್ಗೆ ಹೇಳಿದ್ಲು, ನಡಿ ಹೋಗೋಣ ಇಲ್ಲಿಂದ. ನಾನು ಸಹಿಸಲು ಸಾಧ್ಯ ಇಲ್ಲ.
ನಾನು ನನ್ನ ಮನೆಯಲ್ಲಿ ಎಂದಿಗೂ ಯಾವುದೇ ಕೆಲಸ ಮಾಡಿಲ್ಲ ಮತ್ತು ಇಲ್ಲಿ ಇಡೀ ಕಾರಿಡಾರ್ನಲ್ಲಿ ಕಸ ಗುಡಿಸಿ ಒರೆಸಬೇಕಾಗಿದೆ. ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು, ನಾನು ಇಲ್ಲಿರಲು ಸಾಧ್ಯವಿಲ್ಲ. ಅರ್ಚನಾ ಬಾಯಲ್ಲಿ ತುತ್ತು ಇದ್ರೂ ಹೇಳಿದ್ಲು, ಅದ್ರ ಬಗ್ಗೆ ಯೋಚಿಸಲು ಬೇಡ. ನೀವಿಬ್ರು ಇಲ್ಲಿಂದ ಹೋದ್ರೆ ಕೆಲ್ಸ ಹಾಳಾಗುತ್ತೆ ಮತ್ತು ನಿಮ್ಮಿಂದಾಗಿ ನಾವು ಕೂಡ ಮನೆಯಿಲ್ದವರಾಗ್ತೀವಿ. ಆಮೇಲೇನೋ ರಸ್ತೆಯಲ್ಲೇ ಇರೋಣವೇ? ನೀನಾ ಮೂಗು ತಿರುಗಿಸುತ್ತಾ ಹೇಳಿದ್ಲು, ನಾನಂತೂ ನನ್ನ ತಾಯಿಯ ಮನೆಗೆ ಹೋಗ್ತೇನೆ ಮನೋಜ್ನೊಂದಿಗೆ, ಆದ್ರೆ ಇದೆಲ್ಲ ಮಾಡಲಾಗುವುದಿಲ್ಲ. ಮನೋಜ್ ಶಾಂತ ಸ್ವರದಲ್ಲಿ ವಿವರಿಸಿದ, ನೋಡು ನೀನಾ, ಈಗ ನಾವು ಸ್ವಾರ್ಥಿಗಳಾಗಿರಲು ಸಾಧ್ಯವಿಲ್ಲ. ಇದು ನಮ್ಮ ಜೀವನದ ಪ್ರಶ್ನೆ ಮತ್ತು ಇಡೀ ಜೀವನ ನಾನು ನಿನ್ನ ತಾಯಿಯ ಮನೆಯಲ್ಲಿ ಕಳೆಯಲು ಸಾಧ್ಯವಿಲ್ಲ. ನೀನಾ ಮುಖ ಉಬ್ಬಿಸಿ ಸುಮ್ಮನಾದಳು. ಕಪಿಲ್ ಆಯಾಸದ ಸ್ವರದಲ್ಲಿ ಹೇಳಿದ, ಇಲ್ಲಿ ಅರ್ಧ ದಿನ ಕಳೆಯುವುದೇ ಕಷ್ಟವಾಯಿತು. ಗೊತ್ತಿಲ್ಲ 21 ದಿನಗಳು ಹೇಗೆ ಕಳೆಯುತ್ತವೆಯೋ. ಮನೋಜ್ ಉತ್ತರಿಸಿದ, ಅಣ್ಣ, ಕನಿಷ್ಠ ಊಟವಾದ್ರೂ ಚೆನ್ನಾಗಿ ಸಿಗುತ್ತಿದೆ. ಅದಕ್ಕೆ ಕೃತಜ್ಞರಾಗಿ ಕೆಲಸ ಮಾಡೋಣ ಮತ್ತು ಸದ್ಯಕ್ಕೆ ಸುಮ್ಮನೆ ಊಟ ಮಾಡೋಣ. ಇಬ್ಬರು ಸಹೋದರರು ಎಷ್ಟು ದಿನಗಳಿಂದ ಹಸಿದಿದ್ದಾರೋ ಎನ್ನುವಂತೆ ಊಟ ಮಾಡಲು ಶುರು ಮಾಡಿದರು. ಸ್ವಲ್ಪ ಸಮಯದ ನಂತರ ನಾಲ್ವರು ತಮ್ಮ ತಮ್ಮ ಕೆಲಸಗಳಿಗೆ ಹೊರಟರು. ಮೊದಲ ದಿನ ಹೇಗೋ ಕಳೆಯಿತು. ಇಡೀ ದಿನದ ಓಡಾಟದಿಂದ ಎಲ್ಲರೂ ಎಷ್ಟು ಸುಸ್ತಾಗಿದ್ದರೆಂದ್ರೆ ನಿದ್ದೆಗೆ ಹಾಸಿಗೆ ಹೋಗುತ್ತಿದ್ದಂತೆಯೇ ನಿದ್ದೆ ಹತ್ತಿತು. ನಿಧಾನವಾಗಿ ದಿನಗಳು ತಮ್ಮ ವೇಗದಲ್ಲಿ ಸಾಗಿದವು. ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮತ್ತು ರಾತ್ರಿ ಸುಸ್ತಾಗಿ ನಿದ್ದೆ, ಇದೇ ದಿನಚರಿಯಾಗಿ ಬಿಟ್ಟಿತು. ನೋಡತಲ್ಲೇ ಪೂರ್ಣ 10 ದಿನಗಳು ಕಳೆದು ಹೋದವು. ನಂತರ ಒಂದು ದಿನ ಬೆಳಗ್ಗೆ 7 ಗಂಟೆಗೆ ಮನೋಜನ ಕಣ್ಣು ತೆರೆಯಿತು. ಅವನು ಬೆಚ್ಚಿಬಿದ್ದು ನೋಡಿದ, ಕಪಿಲ್ ಕೂಡ ಮಲಗಿದ್ದಾನೆ. ಕೋಣೆಯಲ್ಲಿ ಒಬ್ಬ ಸಿಬ್ಬಂದಿಯೂ ಇರಲಿಲ್ಲ. ಅವನು ತಕ್ಷಣ ಕಪಿಲ್ಗೆ ಎಬ್ಬಿಸಿದ, ಅಣ್ಣ, 7 ಗಂಟೆಯಾಗಿದೆ. ಕಪಿಲ್ ಕೂಡ ಗಾಬರಿಯಿಂದ ಎದ್ದು ಹೇಳಿದ, ಅರೆ, ಬೇಗ ಹೋಗೋಣ, ಇಲ್ಲದಿದ್ರೆ ಊಟ ಸಿಗುವುದಿಲ್ಲ. ಇಬ್ಬರು ಓಟತ್ತ ಕ್ಯಾಂಟೀನ್ಗೆ ತಲುಪಿದರು. ಅಲ್ಲಿ ನೋಡಿದರೆ ಜನರು ಇನ್ನೂ ತಿನ್ನುತ್ತಿದ್ದರು. ಅವರು ಸುಮ್ಮನೆ ತಟ್ಟೆ ಎತ್ತುಕೊಂಡು ಕೌಂಟರ್ನಲ್ಲಿ ತಿಂಡಿ ತೆಗೆದುಕೊಳ್ಳಲು ಹೋದರು. ಆದರೆ ವಿಷಯಗಳು ಅಷ್ಟು ಸುಲಭವಾಗಿರಲಿಲ್ಲ. ಕೌಂಟರ್ನಲ್ಲಿ ನಿಂತಿದ್ದ ಸಿಬ್ಬಂದಿ ಅವರನ್ನು ನೋಡಿದ ಕ್ಷಣ ಹತ್ತಿರದ ಸಿಬ್ಬಂದಿಗೆ ಸನ್ನೆ ಮಾಡಿದ. ಮನೋಜ್ ಮತ್ತು ಕಪಿಲ್ ಮುಂದೆ ಸಾಗುತ್ತಿದ್ದಂತೆಯೇ ಕೌಂಟರ್ ಮುಚ್ಚಲಾಯಿತು. ಸಿಬ್ಬಂದಿ ತಣ್ಣನೆ ಸ್ವರದಲ್ಲಿ ಹೇಳಿದ, ಕ್ಷಮಿಸಿ, ಸಮಯ ಮುಗಿದಿದೆ. ಈಗ ಮಧ್ಯಾಹ್ನ ಊಟ ಸಿಗುತ್ತದೆ. ಕಪಿಲ್ ಕೆರಳಿ ಹೇಳಿದ, ಯಾಕೆ ಹೀಗೆ? ಉಳಿದವರೆಲ್ಲ ತಿನ್ನುತ್ತಿದ್ದಾರಲ್ಲ? ಸಿಬ್ಬಂದಿ ಕೋಪದಿಂದ ಹೇಳಿದ, ಉಳಿದವರೆಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಊಟ ತೆಗೆದುಕೊಂಡಿದ್ದಾರೆ. ಈಗ ಹೋಗಿ ನಿಮ್ಮ ಕೆಲಸ ಮಾಡಿ. ಕಪಿಲ್ ಏನೋ ಹೇಳಲು ಹೋಗುತ್ತಿದ್ದ, ಆದರೆ ಮನೋಜ್ ತಡೆದ. ಬಿಡಿ ಅಣ್ಣ, ಹೋಗೋಣ. ಇಬ್ಬರು ಖಾಲಿ ಹೊಟ್ಟೆಯಲ್ಲಿಯೇ ತಮ್ಮ ತಮ್ಮ ಕೆಲಸಕ್ಕೆ ಮರಳಿದರು. ಅತ್ತ ನೀನಾ ಇಂದು ಮತ್ತೆ ಅಳುತ್ತಾ ನೆಲವರಿಸುತ್ತಿದ್ದಳು. ಆಗ ಹಾಸಿಗೆ ಮೇಲೆ ಕುಳಿತಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳಿದಳು, ಅರೆ, ಅಲ್ಲಿಂದ ಸ್ವಚ್ಛ ಮಾಡಿಲ್ಲ ನೀನು? ಮತ್ತು ಇಲ್ಲಿ ನೋಡು, ಇಲ್ಲಿಯೂ ಎಷ್ಟು ಕೊಳೆ ಇದೆ. ಒಂದು ಕೆಲಸವೂ ಸರಿಯಾಗಿ ಆಗುವುದಿಲ್ಲ ನಿನ್ನಿಂದ. ನೀನಾ ಊರೇ ನೋಟದಿಂದ ನೋಡ್ತಾ ತಣ್ಣನ ಧ್ವನಿಯನಿ ಹೇಳಿದ್ಲು, ಅಮ್ಮ, ನನ್ನನ್ನು ಗೇಲಿ ಮಾಡಿ ಮಜಾ ತೆಗೆಯುತ್ತಿದ್ದೀರಾ? ಇದು ನನ್ನ ಕೆಟ್ಟ ಕರ್ಮಗಳ ಶಿಕ್ಷೆ. ಇಲ್ಲಿ ಬಂದು ಇದೆಲ್ಲ ಮಾಡ್ಬೇಕಾಗಿದೆ. ಒಂದು ವೇಳೆ ಅಪ್ಪನಿಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ರೆ ನಾನಿಲ್ಲಿರಲಿಲ್ಲ. ಮತ್ತು ಹೇಳ್ತಾ ಅವಳು ಅಳಲು ಶುರು ಮಾಡಿದಳು. ವೃದ್ಧ ಮಹಿಳೆ ನಿಧಾನವಾಗಿ ಹೇಳಿದ್ಲು, ನಾನು ನಿನ್ನನ್ನು ಗೇಲಿ ಮಾಡಲೇ ಮಗಳೇ? ನೀನು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತಿದ್ದೀಯ. ನಾನು ಕೇವಲ ನನ್ನ ಸೊಸೆಯ ನಟನೆ ಮಾಡುತ್ತಿದ್ದೆ. ಹೇಗನ್ನಿಸುತ್ತಿದೆ ಎಂದು ನೋಡಲು ಬಯಸುತ್ತಿದ್ದೆ. ಅವಳು ಕೂಡ ನಾನು ಸ್ವಚ್ಛ ಮಾಡುವಾಗ ಹೀಗೆ ಮಾಡುತ್ತಿದ್ದಳು. ನೀನಾ ಹಠಾತ್ತಾಗಿ ಮೌನವಾದಳು. ಅಮ್ಮ, ನೀವು ಸ್ವಚ್ಛ ಮಾಡುವುದೇ? ನೀವು ತುಂಬಾ ದುರ್ಬಲವಾಗಿದ್ದೀರಿ. ನಿಮ್ಮಿಂದ ಓಡಾಡುವುದು ಕಷ್ಟ. ಆ ಮಹಿಳೆ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದ್ಲು, ಅರೆ, ನಾನು ಹೀಗಿರಲಿಲ್ಲ. ನನ್ನ ಮಗನ ಮದುವೆಯಲ್ಲಿ ನಾನೇ ಎಲ್ಲರಿಗಿಂತ ಹೆಚ್ಚು ಕುಣಿದಿದ್ದೆ. ಆದರೆ ನಂತರ ಅವಳು ಒಂದು ಕ್ಷಣಕ್ಕೆ ಸುಮ್ಮನಾದಳು ಮತ್ತು ನಿಂತು ನಿಧಾನ ಧ್ವನಿಯಲ್ಲಿ ಹೇಳಿದಳು, ನಂತರ ನನ್ನ ಸೊಸೆ ಬಂದಳು. ಆಗ ಎಲ್ಲರೂ ಅವಳದೇ ಗುಣಗಾನ ಮಾಡಲು ಶುರು ಮಾಡಿದರು. ತಾಯಿಯನ್ನು ಮನೆಯಲ್ಲಿ ಬಿದ್ದ ಕಸವೆಂದು ತಿಳಿದುಬಿಟ್ಟರು. ನಿಧಾನವಾಗಿ ನನ್ನ ಮಗನೂ ಕೂಡ ನನ್ನಿಂದ ದೂರವಾದನು ಮತ್ತು ನಾನು ಮನೆಯ ಯಜಮಾನಿಯಿಂದ ಯಾವಾಗ ಸೇವಕಿ ಅದನ್ನೆನ್ನುವುದು ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಸೊಸೆ ಕೋಣೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಯಾವಾಗ ಬರುತ್ತಿದ್ದಳೋ ಆಗ ಕೇವಲ ನನ್ನಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು. ನಿಧಾನವಾಗಿ ಈ ವೃದ್ಧ ಮೂಳೆಗಳಲ್ಲಿ ನೆಲ ಒರೆಸುವ ಶಕ್ತಿಯೂ ಉಳಿಯಲಿಲ್ಲ. ನಂತರ ರಸ್ತೆಯ ಮಧ್ಯದಲ್ಲಿ ನನ್ನನ್ನು ಎಸೆದುಬಿಟ್ಟರು. ನೀನಾಳ ಕಣ್ಣುಗಳು ತೇವವಾಗಿದ್ದವು. ಅವಳು ಏನೋ ಹೇಳುವ ಮೊದಲೇ ಸಪ್ನಾ ಬಂದಳು ಮತ್ತು ಹೇಳಿದಳು, ಇಲ್ಲಿ ನಿಂತು ಮಾತನಾಡುವುದಕ್ಕೆ ಕೆಲಸ ಏನುತ್ತೀಯಾ ನೀನಾ? ಇದನ್ನು ಕೇಳಿ ನೀನಾ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದಳು. ಇನ್ನೊಂದೆಡೆ ಮನೋಜ್ ಒಬ್ಬ ವೃದ್ಧ ವ್ಯಕ್ತಿಯನ್ನು ವೀಲ್ಚೇರ್ ಮೇಲೆ ಕೂರಿಸಿಕೊಂಡು ತೋಟದಲ್ಲಿ ಸುತ್ತಾಡಿಸುತ್ತಿದ್ದ. ಮೊದಲ ಕೆಲವು ದಿನಗಳು ಅವನ ಗಮನ ಕೇವಲ ತನ್ನ ಹೊಟ್ಟೆ ತುಂಬಿಸುವುದು ಮತ್ತು ಆಸ್ತಿಯ ಮೇಲೆ ಇತ್ತು. ಆದರೆ ನಿಧಾನವಾಗಿ ಎಲ್ಲವೂ ಬದಲಾಯಿತು. ಇಂದು
ಅವನು ತನ್ನ ಸುತ್ತಮುತ್ತ ನೋಡುತ್ತಿದ್ದ. ಇಷ್ಟು ವೃದ್ಧ ತಂದೆ ತಾಯಿಗಳು ತಮ್ಮ ಮಕ್ಕಳಿಂದ ದೂರ. ಕೆಲವರನ್ನು ಅವರ ಮಕ್ಕಳೇ ಇಲ್ಲಿ ಬಿಟ್ಟು ಹೋಗಿದ್ದರು. ಕೆಲವರು ರಸ್ತೆಯಲ್ಲಿ ಅನಾಥವಾಗಿ ಸಿಕ್ಕಿದ್ದರು. ಮತ್ತು ಕೆಲವರು ತಮ್ಮ ಇಚ್ಛೆಯಿನ್ನ ಈ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿದ್ದರು. ನಡೆಯುತ್ತಾ ನಡೆಯುತ್ತಾ ಮನೋಜ್ ಹೇಳಿದ, ಅಂಕಲ್, ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಕಾಲುಗಳ ಮೇಲೆ ನಿಲ್ಲಲು ಹೆದರಬೇಡಿ, ನಾನು ನಿಮ್ಮನ್ನು ಹಿಡಿದಿದ್ದೇನೆ. ಅವರು ತುಂಬಾ ವೃದ್ಧರಾಗಿದ್ದರು. ಎಲ್ಲರ ಪ್ರಕಾರ ಅವರು ಈ ಆಶ್ರಮದಲ್ಲಿ ವಾಸಿಸುತ್ತಾ ಸುಮಾರು 10 ವರ್ಷಗಳಾಗಿವೆ. ಮನೋಜ್ ಅವರ ಕೈಗಳನ್ನು ಹಿಡಿದು ನಿಧಾನ ಹೆಜ್ಜೆಗಳಿಂದ ಅವರನ್ನು ಮುಂದೆ ನಡೆಸಿದ ಮತ್ತು ಕೇಳಿದ, ಅಂಕಲ್, ನೀವು ಇಲ್ಲಿ 10 ವರ್ಷಗಳಿಂದ ಇದ್ದೀರಾ? ಅವರು ನಿಧಾನವಾಗಿ ಗಂಭೀರ ಧ್ವನಿಯಲ್ಲಿ ಹೇಳಿದರು, 10 ವರ್ಷಗಳಲ್ಲ ಮಗನೇ, ನನ್ನ ಮಗ ಈಗಷ್ಟೇ ಬಿಟ್ಟು ಹೋಗಿದ್ದಾನೆ. ಅವನು ಬೇಗ ಬರುತ್ತಾನೆ. ನಾನು ಕೇವಲ ಅವನ ನಿರೀಕ್ಷೆಯಲ್ಲಿದ್ದೇನೆ. ಮನೋಜ್ನ ಹೆಜ್ಜೆಗಳು ನಿಂತುಬಿಟ್ಟವು. ನಿಮ್ಮ ಮಗ ನಿಮ್ಮನ್ನು ಈಗಷ್ಟೇ ಇಲ್ಲಿ ಬಿಟ್ಟು ಹೋಗಿದ್ದಾನೆಯೇ? ಹಾಗಾದರೆ ಅವನು ಯಾವಾಗ ಬರುತ್ತಾನೆ? ಅವರ ಕಣ್ಣುಗಳಲ್ಲಿ ಹೊಳಪಿತ್ತು. ಬರುತ್ತಾನೆ. ಯಾವುದೋ ಕೆಲಸದಲ್ಲಿ ಸಿಕ್ಕಿಬಿದ್ದಿರಬೇಕು. ಬಹಳ ದೊಡ್ಡ ಅಧಿಕಾರಿಯಾಗಿ ಬಿಟ್ಟಿದ್ದಾನೆ ನನ್ನ ಮಗ. ಒಂದು ದೊಡ್ಡ ಇಂಗ್ಲಿಷ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ. ಒಮ್ಮೆ ಅವನನ್ನು ನೋಡಿಬಿಟ್ಟರೆ ಈ ದೇಹದಿಂದ ಮುಕ್ತಿ ಪಡೆಯುತ್ತಾನೆ. ಕೇವಲ ಒಮ್ಮೆ ಎಂದು ಹೇಳುತ್ತಾ ಅವರ ಕಣ್ಣುಗಳಿಂದ ನೀರು ಹರಿಯಿತು. ಅವರ ನಡಿಗೆ ಬಹಳ ನಿಧಾನವಾಗಿತ್ತು. ಮನೋಜ್ ಅವರನ್ನು ಗಟ್ಟಿಯಾಗಿ ಹಿಡಿದಿದ್ದ. ಅವರ ದೇಹ ಎಷ್ಟು ದುರ್ಬಲವಾಗಿತ್ತೆಂದರೆ ಯಾವಾಗ ಬೇಕಾದರೂ ಪ್ರಾಣ ಬಿಡಬಹುದು. ಆದರೆ ಮಗನನ್ನು ನೋಡುವ ಒಂದು ಕೊನೆಯ ಆಸೆ ಅವರನ್ನು ಇಲ್ಲಿಯವರೆಗೆ ಜೀವಂತವಾಗಿಟ್ಟಿತ್ತು. ಮನೋಜ್ ಅವರನ್ನು ಮತ್ತೆ ಅವರ ಕುರ್ಚಿಯ ಮೇಲೆ ಕೂರಿಸಿದ. ಕೋಣೆಗೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದ. ನಂತರ ಒಬ್ಬ ಸಿಬ್ಬಂದಿಗೆ ಕೇಳಿದ, ಅರೆ, ನೀವು ಕಾಕಾ ಇಲ್ಲಿಗೆ ಬಂದು 10 ವರ್ಷಗಳಾಗಿವೆ ಎಂದು ಹೇಳುತ್ತಿದ್ದಿರಿ. ಆದರೆ ಅವರು ಹೇಳುತ್ತಿದ್ದಾರೆ ಮಗ ಈಗಷ್ಟೇ ಬಿಟ್ಟು ಹೋಗಿದ್ದಾನೆಂದು. ಸಿಬ್ಬಂದಿ ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದ, ಮನೋಜಣ್ಣ, ಅಂಕಲ್ಗೆ ಇನ್ನೂ 2015 ನಡೆಯುತ್ತಿದೆ ಅನಿಸುತ್ತದೆ. ಅವರ ಮಗ 2015ರಲ್ಲಿ ಇವರನ್ನು ಇಲ್ಲಿ ಬಿಟ್ಟು ಹೋಗಿದ್ದ. ನಂತರ ಎಂದಿಗೂ ಮರಳಲೇ ಇಲ್ಲ. ಅಂಕಲ್ ಅಂದಿನಿಂದ ಇದೇ ಆಸೆಯಲ್ಲಿ ಬದುಕುತ್ತಿದ್ದಾರೆ. ಒಂದು ದಿನ ಮಗ ಬಂದು ಇವರನ್ನು ಕರೆದುಕೊಂಡು ಹೋಗುತ್ತಾನೆಂದು. ಮನೋಜ್ ಅವರ ಬಾಗಿದ ಬೆನ್ನು, ದುರ್ಬಲ ದೇಹ ಮತ್ತು ನಡುಗುವ ಮಾತುಗಳನ್ನು ನೋಡಿದ. ಅವನಿಗೆ ತನ್ನ ತಂದೆ ಯಾದರಾಮ್ ನೆನಪಾದರು. ಒಂದು ಕ್ಷಣಕ್ಕೆ ಅವನು ಯೋಚಿಸಿದ, ಅಪ್ಪ ಕೂಡ ನನ್ನನ್ನು ಕೊನೆಯ ಬಾರಿಗೆ ನೋಡಲು ಬಯಸುತ್ತಿದ್ದರೆ? 2 ಮಕ್ಕಳು ಇದ್ದರೂ ಅವರಿಗೆ ಅಷ್ಟು ದೊಡ್ಡ ಮನೆಯಲ್ಲಿಟ್ಟು ಒಂದು ಸರಿಯಾದ ಜೀವನ ಕೊಡಲು ಆಗಲಿಲ್ಲ. ಅಪ್ಪನ ಕೊನೆಯ ಸಮಯದಲ್ಲಿ ಅವರನ್ನು ಭೇಟಿಯಾಗಲು ಆಗಿದ್ದರೆ? ಮನೋಜ್ನ ಮನಸ್ಸು ಭಾರವಾಯಿತು. ಕಪಿಲ್ ಮತ್ತು ಅರ್ಚನಾಳಿಗೆ ಅಂತಹ ವಿಶೇಷ ಬದಲಾವಣೆಯೇನೂ ಆಗಿರಲಿಲ್ಲ. ಅವರು ಕೇವಲ ತಮ್ಮ ತಮ್ಮ ಕೆಲಸ ಮಾಡುತ್ತಿದ್ದರು. ಅವರಿಗೆ ಅವರ ಪಾಲು ಸಿಗಬೇಕು ಎನ್ನುವ ಆಸೆಯಲ್ಲಿ ಅಷ್ಟೇ. ಈ ದಿನ ನೀನಾ ಮತ್ತು ಮನೋಜ್ರಿಗೆ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ಪದೇ ಪದೇ ಅವರ ಮನಸ್ಸಿನಲ್ಲಿ ಅದೇ ಮಾತುಗಳು ಸುತ್ತುತ್ತಿದ್ದವು. ಅಪ್ಪನ ಮುಖ, ಅವರ ಒಂಟಿತನದ ಆ ಚಿತ್ರಗಳು, ಮತ್ತು ಅವರು ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಳ್ಳುತ್ತಿದ್ದದ್ದು. ಸ್ವಲ್ಪ ಸಮಯದ ನಂತರ ಮನೋಜ್ ಸ್ಲೀಪಿಂಗ್ ಕ್ವಾರ್ಟರ್ನಿಂದ ಹೊರಬಂದ. ಆಗ ಅಲ್ಲಿ ನೀನಾ ಕೂಡ ಹೊರಗೆ ನಿಂತಿದ್ದಳು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಮನೋಜ್ ಕೇಳಿದ. ನೀನಾ ಸ್ವಲ್ಪ ತಲೆ ತಗ್ಗಿಸಿ ಹೇಳಿದಳು, ಏನೂ ಇಲ್ಲ, ನಿದ್ರೆ ಬರುತ್ತಿರಲಿಲ್ಲ. ನಡೆ, ಹೊರಗೆ ಉದ್ಯಾನದಲ್ಲಿ ಸುತ್ತಾಡೋಣ. ಇಬ್ಬರು ನಿಧಾನವಾಗಿ ಉದ್ಯಾನದ ಕಡೆ ನಡೆಯಲು ಶುರು ಮಾಡಿದರು. ತಣ್ಣನೆಯ ರಾತ್ರಿಯ ಗಾಳಿ ಅವರ ಮುಖಗಳನ್ನು ಸ್ಪರ್ಶಿಸುತ್ತಿತ್ತು. ಆದರೆ ಅವರ ಹೃದಯಗಳಲ್ಲಿ ಒಂದು ಭಾರವಿತ್ತು. ನಡೆಯುತ್ತಾ ನಡೆಯುತ್ತಾ ನೀನಾ ಸಿಮ್ಮನೆ ಮನೋಜ್ನ ಕೈ ಹಿಡಿದಳು ಮತ್ತು ನಿಧಾನ ಸ್ವರದಲ್ಲಿ ಹೇಳಿದಳು, ಇಂದು ಆ ವೃದ್ಧ ಮಹಿಳೆಯ ಮಾತು ಕೇಳಿ ನನ್ನ ಹೃದಯವನ್ನು ಯಾರೋ ಮುಷ್ಟಿಯಲ್ಲಿ ಹಿಂಡಿದ ಹಾಗೆ ಆಯಿತು. ಮನೋಜ್, ನಾವು ನಿಜವಾಗಲೂ ಅಪ್ಪನೊಂದಿಗೆ ಬಹಳ ತಪ್ಪು ಮಾಡಿದ್ದೇವೆ. ಗೊತ್ತಿಲ್ಲ, ನಾನು ಇಷ್ಟು ಸ್ವಾರ್ಥಿ ಯಾವಾಗಾದೆ. ನಾನು ಅಂದುಕೊಂಡಿದ್ದೆ ಅಕ್ಕ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಾಯೆ, ಮತ್ತು ಅಪ್ಪ ಯಾವತ್ತಿದ್ದರೂ ಇನ್ನವರು. ಹೀಗಿರುವಾಗ ನನಗೇನು ಜವಾಬ್ದಾರಿ? ಆದರೆ ನಾನು ಮರೆತುಬಿಟ್ಟೆ. ಅವರು ಕೇವಲ ನಿನ್ನವರೂ ಅಲ್ಲ, ನನ್ನ ತಂದೆಯೂ ಆಗಿದ್ದರು. ಒಂದು ವೇಳೆ ನಾವು ಅವರಿಗೆ ಸ್ವಲ್ಪವಾದರೂ ಪ್ರೀತಿ ಕೊಟ್ಟಿದ್ದರೆ ಬಹುಶಃ ಅವರು ಇಂದು ಜೀವಂತವಿರುತ್ತಿದ್ದರು ಮತ್ತು ಖುಷಿಯಾಗಿರುತ್ತಿದ್ದರು. ಇವರು ಏನನ್ನು ಕಳೆದುಕೊಂಡಿದ್ದಾರೆ, ಅದು ಈಗ ಎಂದಿಗೂ ಮರಳಿ ಬರುವುದಿಲ್ಲ. ಪಶ್ಚಾತ್ತಾಪ ಮತ್ತು ಮೌನದಿಂದ ತುಂಬಿದ್ದ ಆ ರಾತ್ರಿ ಅವರ ಹೃದಯಗಳ ಮೇಲೆ ಶಾಶ್ವತವಾಗಿ ಒಂದು ಆಳವಾದ ಗಾಯವನ್ನು ಮಾಡಿತು. ಹೀಗೆಯೇ 5 ದಿನಗಳು ಕಳೆದು ಹೋದವು. ಇಂದು ಈ 4 ದೇವಕಿ ಆಶ್ರಮದಲ್ಲಿದ್ದು ಪೂರ್ಣ 15 ದಿನಗಳಾಗಿದ್ದವು. ಬೆಳಿಗ್ಗೆ ಕಪಿಲ್ ನಿದ್ರೆಯಿಂದ ಎದ್ದ ಮತ್ತು ದೀರ್ಘ ಆಕಳಿಕೆ ತೆಗೆದುಕೊಂಡು ಗೊಣಗಿದ. ಇನ್ನು 6 ದಿನಗಳು ಮಾತ್ರ, ನಂತರ ಈ ನರಕದಿಂದ ಮುಕ್ತಿ ಸಿಗುತ್ತದೆ. ಎಲ್ಲೋ ಒಂದು ಕಡೆ ಅರ್ಚನಾಳ ಮನಸ್ಸಿನಲ್ಲಿಯೂ ಇದೇ ಆಲೋಚನೆ ನಡೆಯುತ್ತಿತ್ತು. ಹೀಗೆ ಬೇಗ 21 ದಿನಗಳು ಪೂರ್ಣಗೊಳ್ಳಲಿ ಮತ್ತು ನಾನು ನನ್ನ ಹಳೆಯ ಜೀವನಕ್ಕೆ ವಾಪಸ್ ಹೋಗುವಂತಾಗಲಿ ಎಂದುಕೊಳ್ಳುತ್ತಿದ್ದಳು. ಬೆಳಿಗ್ಗೆ ಸುಮಾರು 10 ಗಂಟೆಯ ಸಮಯ.
ಅಡುಗೆ ಮನೆಯಲ್ಲಿ ಅರ್ಚನಾ ಈರುಳ್ಳಿ ಕತ್ತರಿಸುತ್ತಿದ್ದಳು. ಆದರೆ ಇಂದು ಕೆಲಸ ಬೇಗ ಮುಗಿಸಿ ಒಂದು ಮೂಲೆಯಲ್ಲಿ ಕುಳಿತುಬಿಟ್ಟಳು. ಆಗ ಸಪ್ನ ಅವಳನ್ನು ನೋಡಿದಳು ಮತ್ತು ಹೇಳಿದಳು, ಸುಮ್ಮನೆ ಏಕೆ ಕುಳಿತಿದ್ದೀಯಾ? ಹೋಗಿ ಮಹಾರಾಜವರಿಗೆ ಸಹಾಯ ಮಾಡು. ಅರ್ಚನಾ ಇಷ್ಟವಿಲ್ಲದ ಮನಸ್ಸಿನಿಂದ ಅಡುಗೆ ಮನೆಗೆ ತಲುಪಿದಳು. ಅಲ್ಲಿ ಒಬ್ಬ ವೃದ್ಧ ಅಮ್ಮ ಅಕ್ಕಿ ಸ್ವಚ್ಛ ಮಾಡುತ್ತಿದ್ದಳು. ಅರ್ಚನಾಳ ಕಣ್ಣು ಅವರ ಸುಟ್ಟ ಕೈಗಳ ಮೇಲೆ ಬಿತ್ತು. ಅವಳು ಕೇಳಿದಾಗ ಅವರು ಎಣ್ಣೆ ಚಿಮ್ಮಿಬಿಟ್ಟಿತ್ತು. ಅರ್ಚನಾಳಿಗೆ ನಂಬಿಕೆ ಬರಲಿಲ್ಲ. ಮರುದಿನ ಅಂಗಳದಲ್ಲಿ ಕುಳಿತಿದ್ದ ಅದೇ ಅಮ್ಮಾಜಿ ಕಂಡಳು. ಹತ್ತಿರ ಹೋಗಿ ಅರ್ಚನಾ ಮತ್ತೆ ಕೇಳಿದಳು. ಅಮ್ಮ ನಿಧಾನ ಸ್ವರದಲ್ಲಿ ಹೇಳಿದರು, ಮಗಳೇ, ಒಂದು ದಿನ ಸೊಸೆ ತನ್ನ ಗೆಳತಿಯರೊಂದಿಗೆ ಬಂದಳು. ನನಗೆ ಚಹಾ ಮಾಡಲು ಹೇಳಿದಳು. ಆದರೆ ನಾನು ಚಹಾ ಮಾಡಿದಾಗ ತಪ್ಪಾಗಿ ಸಕ್ಕರೆ ಹೆಚ್ಚಾಯಿತು ಮತ್ತು ನಂತರ ಕೋಪದಲ್ಲಿ ಅವಳು ಬಿಸಿ ಚಹಾವನ್ನು ನನ್ನ ಕೈಗಳ ಮೇಲೆ ಸುರಿದುಬಿಟ್ಟಳು. ಅವರ ಮಾತುಗಳನ್ನು ಕೇಳಿ ಅರ್ಚನಾಳ ಒಳಗೆ ಒಂದು ಸುನಾಮಿ ಎದ್ದಂತಾಯಿತು. ವೃದ್ಧ ತಾಯಿಯ ಮಾತುಗಳು ಅವಳ ಹೃದಯವನ್ನು ಬಾಣದಂತೆ ಚುಚ್ಚಿದವು. ಅವಳ ಕಣ್ಣುಗಳ ಮುಂದೆ ತನ್ನದೇ ಅತ್ತೆಯ ಮುಖ ಬಂತು. ಅವಳು ಕೂಡ ಕೆಲವೊಮ್ಮೆ ಯೋಚಿಸದೆ ತನ್ನ ಅತ್ತೆಯೊಂದಿಗೆ ಕಠಿಣವಾಗಿ ವರ್ತಿಸಿದ್ದಳು. ಹಲವು ಬಾರಿ ಮಾತುಗಳಿಂದ ಅವರನ್ನು ಅವಮಾನಿಸಿದ್ದಳು. ಆ ಕ್ಷಣ ಅರ್ಚನಾಳ ಕಣ್ಣುಗಳಿಂದ ನೀರು ಹರಿಯಿತು. ಆ ಮೃದುತ್ವವನ್ನು ಅವಳು ತನ್ನೊಳಗೆ ಎಲ್ಲೋ ಅದುಮಿಟ್ಟಿದ್ದಳು ಮತ್ತು ತನಗೆ ತಾನೇ ಹೇಳಿಕೊಂಡಿದ್ದಳು, ನಾನು ಯಾವುದೇ ತಪ್ಪು ಮಾಡಿಲ್ಲ. ಆ ಸುಳ್ಳು ಈಗ ಒಡೆದು ಹೋಗಿತ್ತು. ನಿಧಾನವಾಗಿ ಹೇಳಿದಳು, ನನ್ನಿಂದ ಇನ್ನೂ ಆಗುವುದಿಲ್ಲ. ಕೆಳಗೆ ಅವರಿಗೆ ಇದೆಲ್ಲ ವಾಪಸ್ ಕೊಡಲು ನಾನು ಹೋಗುತ್ತಿದ್ದೇನೆ. ಮನೋಜ್ ತಡೆಯಲು ಪ್ರಯತ್ನಿಸಿದ. ನಿಲ್ಲು. ಆದರೆ ನಂತರ ನಮ್ಮ ಮನೆ? ಕಪಿಲ್ ಮಧ್ಯದಲ್ಲಿಯೇ ತಡೆದ. ಆ ಮನೆಯ ಮೇಲೆ ನಮ್ಮ ಹಕ್ಕನ್ನು ನಾವು ಅಪ್ಪನ ಬಗ್ಗೆ ಕಾಳಜಿ ವಹಿಸುವ ಬದಲು ನಮ್ಮ ಅಹಂಕಾರ ಮತ್ತು ನಿರ್ಲಕ್ಷ್ಯದಲ್ಲಿ ಬದುಕಲು ಶುರುಮಾಡಿದ ದಿನವೇ ಕಳೆದುಕೊಂಡಿದ್ದೆವು. ಮನೋಜ್ ಅವನ ಮಾತಿಗೆ ಸುಮ್ಮನೆ ಒಪ್ಪಿಗೆ ಸೂಚಿಸಿದ. ಕಪಿಲ್ ಹೇಳಿದ, ನಡೆಯಿರಿ, ಕೆಳಗೆ ಹೋಗೋಣ. ಈಗ ಸಮಯ ಬಂದಿದೆ ನಾವು ನಮ್ಮ ತಪ್ಪುಗಳ ಶಿಕ್ಷೆ ಅನುಭವಿಸಲು. ಅರ್ಚನಾ ಕೂಡ ಒಪ್ಪಿಗೆ ಸೂಚಿಸಿದಳು. ನಾಲ್ವರು ಮೆಟ್ಟಿಲು ಇಳಿದು ಅಂಗಳಕ್ಕೆ ತಲುಪಿದರು. ರಾಮ್ ಪ್ರಕಾಶ್ ಮೊದಲೇ ಅಲ್ಲಿ ಕುಳಿತಿದ್ದರು. ಏನಾಯ್ತು? ಪತ್ರ ಪೂರ್ಣವಾಯಿತೆ? ಮಧ್ಯಾಹ್ನದ ಊಟ ಮಾಡಲು ಕೂಡ ಬರಲಿಲ್ಲ ನೀವುಗಳು. ಕಪಿಲ್ ಮುಂದೆ ಸಾಗಿ ಮತ್ತು ಎಲ್ಲ ಹಾಳೆಗಳನ್ನು ಅವರ ಕೈಗೆ ಕೊಟ್ಟನು. ಈಗ ನಮ್ಮಿಂದ ಇನ್ನೂ ಆಗುವುದಿಲ್ಲ. ನಾವು ಅಪ್ಪನಿಗೆ ನೆನಪಿನಲ್ಲಿಡಲು ಕೇವಲ ಕೆಟ್ಟ ನೆನಪುಗಳನ್ನೇ ಕೊಟ್ಟಿದ್ದೇವೆ. ನಾವು ನಮ್ಮ ಜೀವನದಲ್ಲಿ ಎಷ್ಟು ವ್ಯಸ್ತರಾಗಿದ್ದೆವು ಎಂದರೆ ಇಂದು ನಮಗೆ ಸಿಕ್ಕಿರುವ ಸುಖ ಸೌಕರ್ಯಗಳಿಗೆ ಅವರೇ ಕಾರಣಕರ್ತರು ಎಂದು ಮರೆತೇ ಬಿಟ್ಟಿದ್ದೆವು. ಅವರು ಇಡೀ ಜೀವನ ಕಷ್ಟಪಟ್ಟು ದುಡಿದು ಸಂಪತ್ತು ಕೀರ್ತಿ ಗಳಿಸಿ ನಮ್ಮ ಮೇಲೆ ಸುರಿದರು, ಏಕೆಂದರೆ ಅವರು ನಮ್ಮನ್ನು ಪ್ರೀತಿಸುತ್ತಿದ್ದರು. ಬದಲಿಗೆ ಅವರಿಗೆ ಕೇವಲ ನಮ್ಮ ಪ್ರೀತಿ ಬೇಕಾಗಿತ್ತು. ಆದರೆ ನಾವು ಅವರಿಗೆ ನೋವನ್ನು ಹೊರತುಪಡಿಸಿ ಏನೂ ಕೊಡಲಿಲ್ಲ. ನೀನಾ ಮತ್ತು ಅರ್ಚನಾಳ ಕಣ್ಣುಗಳಲ್ಲಿಯೂ ಪಶ್ಚಾತ್ತಾಪದ ಕಣ್ಣೀರಿತ್ತು. ಈಗ ಅವರಿಗೆ ಅರ್ಥವಾಗಿತ್ತು, ತಂದೆ ತಾಯಿಗೆ ಕೇವಲ ನಮ್ಮ ಸಹಕಾರ ಮತ್ತು ಆಸರೆ ಬೇಕು. ಅದು ಅವರು ವಯಸ್ಸಾದ ಮೇಲೆ ಅವರಿಗೆ ದೊಡ್ಡ ಆಸರೆಯಾಗುತ್ತದೆ. ಕಪಿಲ್ ಮುಂದೆ ಹೇಳಿದ, ನಮ್ಮನ್ನು ಕ್ಷಮಿಸಿ, ನಾವು ಒಂದು ಪುಟವನ್ನು ತುಂಬಲು ಸಾಧ್ಯವಾಗಲಿಲ್ಲ. ಈಗ ನೀವು ನಮ್ಮ ಮನೆ ಮತ್ತು ಅಂಗಡಿಗಳನ್ನು ಟ್ರಸ್ಟ್ಗೆ ಕೊಡಬಹುದು. ನಾವು ಹೋಗುತ್ತಿದ್ದೇವೆ. ನೀವು ನಮಗಾಗಿ ಏನ ಮಾಡಿದಿರೋ ಅದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ಇಲ್ಲದಿದ್ದರೆ ನಾವು ಇಂದಿಗೂ ಅದೇ ಸುಳ್ಳು ಅಹಂಕಾರದಲ್ಲಿ ಬದುಕುತ್ತಿದ್ದೆವು. ಮನೆಯನ್ನು ಮಾತ್ರ ನಾವು ನೋಡಿದೆವು, ಆದರೆ ತಂದೆಯನ್ನು ಮಾತ್ರ ನಾವು ನೋಡಕ್ಕೆ ಸಾಧ್ಯವಾಗಲಿಲ್ಲ. ನಾಲ್ವರು ರಾಮಪ್ರಕಾಶ್ ಅವರ ಮುಂದೆ ಕೈ ಜೋಡಿಸಿ ಕ್ಷಮೆ ಕೇಳಿದರು ಮತ್ತು ಭಾರವಾದ ಹೆಜ್ಜೆಗಳಿಂದ ಮನೆಯಿಂದ ಹೊರಗೆ ಹೋಗಲು ಶುರು ಮಾಡಿದರು. ಆಗ ಹಿಂದಿನಿಂದ ಒಂದು ಗಂಭೀರ ಗಟ್ಟಿಯಾದ ಧ್ವನಿ ಮೊಳಗಿತು, ನಿಲ್ಲಿ. ಎಲ್ಲರೂ ಹಿಂದಿರುಗಿ ನೋಡಿದರು. ರಾಮಪ್ರಕಾಶ್ ನಿಧಾನವಾಗಿ ಮುಂದೆ ಬಂದರು ಮತ್ತು ಹೇಳಿದರು, ಗೊತ್ತಿಲ್ಲ ನಿಮ್ಮಲ್ಲಿ ಈ ಗುಣಗಳು ಎಲ್ಲಿಂದ ಬಂದವು ಅಂತ. ಆದ್ರೆ ಇಷ್ಟು ಮಾತ್ರ ತಿಳಿದುಕೊಳ್ಳಿ, ನಿಮ್ಮ ತಂದೆ ನಿಮ್ಮಿಬ್ಬರ ಹಾಗೆ ಇರಲಿಲ್ಲ. ಅವರು ತಮ್ಮ ಹಿರಿಯರನ್ನು ಎಂದಿಗೂ ಅವಮಾನಿಸಲಿಲ್ಲ. ಅವರಿಗೆ ಎಂದಿಗೂ ಯಾವುದೇ ಕೊರತೆ ಆಗಲು ಬಿಡಲಿಲ್ಲ. ಅವರ ಹೃದಯ ಬಹಳ ದೊಡ್ಡದಾಗಿತ್ತು ಮತ್ತು ಬಹಳ ಮೃದುವಾಗಿತ್ತು. ನಿಮ್ಮ ತಂದೆಗೆ ಗೊತ್ತಿತ್ತು, ಒಂದು ದಿನ ಅವರ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವು ಖಂಡಿತ ಆಗುತ್ತದೆ. ನಂತರ ರಾಮಪ್ರಕಾಶ್ ತಮ್ಮ ಜೇಬಿನಿಂದ ಒಂದು ದಸ್ತಾವೇಜು ತೆಗೆದರು. ಅದರ ಮೇಲೆ ತಮ್ಮ ಸಹಿ ಮಾಡಿ ಮೇಜಿನ ಮೇಲೆ ಇಟ್ಟರು ಮತ್ತು ಹೇಳಿದರು, ತೆಗೆದುಕೊಳ್ಳಿ, ನನ್ನ ಅನುಮೋದನೆ. ಈಗ ನಿಮಗೆ ನಿಮ್ಮ ಮನೆ ಮತ್ತು ಅಂಗಡಿಗಳು ಸಿಗುತ್ತವೆ. ನಾನು ನಿಮ್ಮಿಂದ ಏನನ್ನು ಮಾಡಿಸಿದೆನೋ ಅದು ಯಾವುದೇ ಪ್ರತೀಕಾರದ ಪರೀಕ್ಷೆ ಆಗಿರಲಿಲ್ಲ. ಇದರ ನಿಜವಾದ ಉದ್ದೇಶ ನಿಮಗೆ ನಿಮ್ಮ ತಪ್ಪುಗಳ ಅರಿವು ಮಾಡಿಸುವುದಾಗಿತ್ತು. ಏಕೆಂದರೆ ನೀವು ನಿಮ್ಮ ತಂದೆಯೊಂದಿಗೆ ಹೇಗೆ ವರ್ತಿಸುತ್ತಿದ್ದಿರೋ ಹಾಗೆಯೇ ನಿಮ್ಮ ಮಕ್ಕಳು ಕೂಡ ಮುಂದೆ ನಿಮ್ಮೊಂದಿಗೆ ಮತ್ತು ಇತರರೊಂದಿಗೆ ವರ್ತಿಸುತ್ತಾರೆ. ಕನಿಷ್ಠ ನಿಮ್ಮ ಮಕ್ಕಳಿಗೆ ಈ ಪಾಠ ಕಲಿಸಿ. ಅವರು ದೊಡ್ಡವರಿಗೆ ಗೌರವ ನೀಡಬೇಕು. ಮಿತಿಮೀರಿದು ಪ್ರೀತಿ ವಾತ್ಸಲ್ಯ ಮಕ್ಕಳನ್ನು ಹಾಳು ಮಾಡುತ್ತದೆ. ಮತ್ತು ಹೌದು, ಇದನ್ನು ನೆನಪಿನಲ್ಲಿಡಿ, ನಿಮ್ಮ ತಂದೆ ನಿಮ್ಮನ್ನು ಎಂದಿಗೂ ದ್ವೇಷಿಸಲಿಲ್ಲ.
ಅವರು ಕೇವಲ ಹೋಗುತ್ತಾ ಹೋಗುತ್ತಾ ನಿಮಗೆ ಒಂದು ಪಾಠವನ್ನು ಹೇಳಿ ಹೋದರು. ತಮ್ಮ ಕೊನೆಯ ಉಸಿರಿನವರೆಗೆ ಅವರು ನಿಮ್ಮನ್ನು ಕೇವಲ ಪ್ರೀತಿಸಿದರು. ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ದೂರು ಇರಲಿಲ್ಲ. ಇಷ್ಟು ಕೇಳುತ್ತಿದ್ದಂತೆಯೇ ಮನೋಜ್ ಮತ್ತು ಕಪಿಲ್ ಸೋತ್ ಹೋದರು. ಅವರ ಕಣ್ಣಿನಲ್ಲಿ ನೀರು ಹರಿಯಲು ಶುರುವಾಯಿತು. ಅರ್ಚನಾ ಮತ್ತು ನೀನಾ ಕೂಡ ಅಳಲು ಶುರು ಮಾಡಿದರು. ಈಗ ಅವರ ಬಳಿ ಎಲ್ಲವೂ ಇತ್ತು. ಅದಕ್ಕಾಗಿ ಅವರು ಕಳೆದ 22 ದಿನಗಳಿಂದ ಓಡಾಡುತ್ತಿದ್ದರು. ಆದರೆ ಅದರ ಜೊತೆಗೆ ಅವರಿಗೆ ಒಂದು ಸತ್ಯದ ಪೆಟ್ಟು ಕೂಡ ಸಿಕ್ಕಿತು. ಅದರ ಮುಂದೆ ಈಗ ಮನೆ ಮತ್ತು ಜಮೀನು ಆಸ್ತಿಗೆ ಯಾವುದೇ ಅರ್ಥ ಉಳಿದಿರಲಿಲ್ಲ. ಅವರ ಬಳಿ ತಮ್ಮ ತಂದೆಗೆ ಹೇಳಲು ಈ ಬಾರಿ ತುಂಬ ಇತ್ತು. ಆದರೆ ಕೇಳಲು ಅಪ್ಪ ಈಗ ಈ ಲೋಕದಲ್ಲಿ ಇರಲಿಲ್ಲ. ಆ ದಿನ ಅವರ ಮುಂದೆ ಎಲ್ಲವೂ ಇದ್ದರೂ ಅವರ ಬಳಿ ಕೇವಲ ಪಶ್ಚಾತ್ತಾಪ ಮತ್ತು ತುಂಬಲಾರದ ನೋವು ಮಾತ್ರ ಉಳಿದಿತ್ತು. ಸ್ನೇಹಿತರೆ, ನಾವು ಎಲ್ಲರೂ ಜೀವನದಲ್ಲಿ ನಮ್ಮ ಕೆಲಸ, ನಮ್ಮ ಕನಸುಗಳು, ನಮ್ಮ ಸುಖ ಸೌಕರ್ಯಗಳ ಹಿಂದೆ ಓಡಾಡುತ್ತಾ ಕೆಲವೊಮ್ಮೆ ಯಾರು ನಮಗೆ ಮಾತನಾಡಲು ಕಲಿಸಿದರು, ನಡೆಯಲು ಕಲಿಸಿದರು ಮತ್ತು ಬಿದ್ದು ಮತ್ತೆ ಏಳಲು ಕಲಿಸಿದರು ಅವರನ್ನೇ ಮರೆತು ಬಿಡುತ್ತೇವೆ. ತಂದೆ ತಾಯಿಗಿಂತ ದೊಡ್ಡವರು ಬೇರಿಲ್ಲ ಮತ್ತು ಅವರ ಆಶೀರ್ವಾದಕ್ಕಿಂತ ದೊಡ್ಡ ಆಸರೆ ಇಲ್ಲ. ಸಂಪತ್ತು, ಮನೆ, ಅಂಗಡಿ ಇವೆಲ್ಲ ಸಮಯದೊಂದಿಗೆ ಬದಲಾಗುತ್ತವೆ. ಆದರೆ ಒಬ್ಬ ತಂದೆ ತಾಯಿಯ ಪ್ರೀತಿ ಯಾವಾಗಲೂ ಒಂದೇ ಆಗಿರುತ್ತದೆ, ಕೊನೆಯ ಉಸಿರಿನವರೆಗೆ. ಮರೆಯಬೇಡಿ, ಇಂದು ನೀವು ನಿಮ್ಮ ಹಿರಿಯರೊಂದಿಗೆ ಏನು ಮಾಡುತ್ತೀರೋ ನಾಳೆ ನಿಮ್ಮ ಮಕ್ಕಳು ಅದೇ ನಿಮ್ಮೊಂದಿಗೆ ಮಾಡುತ್ತಾರೆ. ಏಕೆಂದರೆ ಗೌರವ ಮತ್ತು ಪ್ರೀತಿ ಇದು ತಂದೆ ತಾಯಿಯಿಂದ ಶುರುವಾಗಿ ತಂದೆ ತಾಯಿಯ ಮೇಲೆ ಕೊನೆಗೊಳ್ಳುತ್ತದೆ. ಆದ್ದರಿಂದ ಸ್ನೇಹಿತರೆ, ಸಮಯ ಇರುವಾಗ ನಿಮ್ಮ ತಂದೆ ತಾಯಿಯ ಕೈ ಹಿಡಿದುಕೊಳ್ಳಿ. ಇಲ್ಲದಿದ್ದರೆ ಒಂದು ದಿನ ಆ ಕೈ ಬಿಟ್ಟು ಹೋಗುತ್ತದೆ ಮತ್ತು ಆನಂತರ ಇಡೀ ಪ್ರಪಂಚದ ಸಂಪತ್ತು ಕೂಡ ಆ ಖಾಲಿತನವನ್ನು ತುಂಬಲು ಸಾಧ್ಯವಾಗುವುದಿಲ್ಲ. ನಿಮಗೇನು ಅನಿಸುತ್ತದೆ? ಯಾದರಾಮ್ ಮಾಡಿರುವುದು ಸರಿಯಾಗಿತ್ತೇ? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹಂಚಿಕೊಳ್ಳಿ. ನಿಮ್ಮ ಯೋಚನೆಗಳು ನಿಮಗೆ ಮುಖ್ಯ. ನಿಮಗೆ ಈ ಕಥೆ ಹೇಗೆನಿಸಿತು? ಒಂದು ವೇಳೆ ಚೆನ್ನಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ను ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಂತಹದೇ ಇನ್ನೊಂದು ಆಸಕ್ತಿಕರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ಕಾಳಜಿ ವಹಿಸಿ. ಧನ್ಯವಾದಗಳು.